कान्तमेकान्तमियन्तमर्थम् अविस्मृतिः त्वच्चरणारविन्दे मुकुन्दा अविस्मृतिः त्वच्चरणारविन्दे भवे भवे मेस्तु भवत्प्रसादात् भवे भवे मेस्तु भवत्प्रसादात् मुकुन्द कस्तूरी तिलकं लटले थले कौस्तुभं नासाग्रे वरमौक्तिकं करतले वेणुः करे कङ्कणं सर्वाङ्गे हरिचन्दनं सुविमलं कंठे च मुक्तावली गोपस्त्री परिवेष्टितो विजयते गोपालचूडामणिः गोपस्त्री परिवेष्टितो विजयते गोपाल चूडामणिः धर्मः प्रोज्झितकैतवोऽत्र परमो निर्मत्सराणां सदा वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं पिबत भागवतं रसमालयं मुहुरगो रसिकाः भुवि भावुकाः श्रीशुकमुवाच विरूपः केतुमान् शम्भुः अम्बरीषसुतास्त्रयः विरूपात् पृषदश्वोऽभूत् तत्पुत्रस्तु रथीतरः रथीतरस्याप्रजस्य भार्यायां तन्तवेत्थितः अंगिरा जनयामास ब्रह्मवर्चस्विनः सुतान् एते क्षेत्रे प्रसूता वै पुनस्त्वाङ्गिरसा स्मृताः रथीतराणां प्रवरागा क्षत्रोपेताद्विजातयः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे ಮಹಾಭಾಗವತೋತ್ತಮನಾದ ಅಂಬರೀಷನ ಕಥಾಪ್ರಸಂಗವನ್ನು ನಿನ್ನೆ ನಾವು ಶ್ರವಣ ಮಾಡಿದ್ದೇವೆ. ರಾಜವಂಶದ ಕಥೆಯನ್ನೇ ಹೇಳಬೇಕು, 9ನೇ ಸ್ಕಂಧ ಅಂತ ಇಟ್ಕೊಂಡಿದ್ದೀವಿ.
ಪುನಃ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ರಾಷ್ಟ್ರಧರ್ಮ, ಭಗವದ್ಭಕ್ತಿ, ನಮ್ಮ ಸಂಸ್ಕೃತಿಯ ಬಿಂದುಗಳು, ಈ ಮೂರನ್ನೂ ಈ ಕಥೆಯಲ್ಲಿ ನಾವು ಶ್ರವಣ ಮಾಡ್ತಾ ಅನುಸಂಧಾನ ಮಾಡಬೇಕು. ಮೊದಲನೇ ದಿವಸ ಚ್ಯವನ ಋಷಿಗಳು, ಸುಕನ್ಯಾ, ಆ ಕಥಾಭಾಗವನ್ನು ಹೇಳಿದ್ವಿ. ನಿನ್ನೆ ಅಂಬರೀಷನ ಕಥೆಯನ್ನು ಹೇಳಿದ್ದೇವೆ. ಇವತ್ತು ಮಾಂಧಾತೃ ಕೃತಯುಗದ ಅವನ ಕಥೆಯನ್ನು ಆರಂಭ ಮಾಡಬೇಕು. ಅದಕ್ಕೆ ಪೀಠಿಕೆಯಾಗಿ ಈಗ ಅಂಬರೀಷನ ಮಕ್ಕಳು 3 ಜನ ಅಂತ ವಂಶವನ್ನು ಹೇಳ್ತಾ ಹೋಗ್ತಾರೆ. ಅಂಬರೀಷನಿಗೆ ವಿರೂಪ, ಕೇತುಮಾನ್, ಶಂಭು ಅಂತ 3 ಜನ ಮಕ್ಕಳು. ಆ ವಿರೂಪನಿಗೆ ಪೃಷದಶ್ವ, ಆ ಪೃಷದಶ್ವನ ಮಗ ರಥೀತರ ಅಂತ. ಈ ರಥೀತರ ಅನ್ನೋದು ನಮ್ಮಲ್ಲಿ ಗೋತ್ರ ಪ್ರವರ್ತಕ. ರಥೀತರ ಗೋತ್ರ ಅಂಗಿರು ಗೋತ್ರದಲ್ಲಿ ಈ ಕ್ಷತ್ರಿಯ ಜಾತಿಯಲ್ಲಿ ಕೆಲವರು ಋಷಿಗಳನ್ನು ಸೇವೆ ಮಾಡಿ ಋಷಿಗಳ ಆಶೀರ್ವಾದದಿಂದ ಮಕ್ಕಳನ್ನು ಪಡೆದರೆ ಇಲ್ಲ ಮಹಾಚಕ್ರವರ್ತಿಯಾಗಿ ರಾಜರ್ಷಿ ಆಗ್ತಾರೆ, ಇಲ್ಲಿ ಹೋದರೆ ಬ್ರಹ್ಮಜ್ಞಾನಿಯಾದಂಥ ಗೋತ್ರ ಪ್ರವರ್ತಕರೇ ಹೊರಟುಬಿಡ್ತಾರೆ. ಈ ರಥೀತರ ಅಂಗಿರರ ಆಶ್ರಮಕ್ಕೆ ಹೋಗಿ ಆ ಋಷಿಗಳ ಸೇವೆಯನ್ನು ಮಾಡಿ ಮಕ್ಕಳನ್ನು ಪಡ್ಕೊಂಡ. ಆದ್ದರಿಂದ ಅವನ ಗೋತ್ರದವರು ಮುಂದಿನವರೆಲ್ಲ ಅಂಗೀರಸ, ರಾಥೀತರ ಅಂಥೇಳಿ ಅಂಗಿರೋ ಗೋತ್ರದ ಪ್ರವರ್ತಕರಾಗ್ಬಿಟ್ರು, ಬ್ರಾಹ್ಮಣರಾಗ್ಬಿಟ್ರು. ಅಂದರೆ ಹುಟ್ಟು ರಾಜವಂಶದವರಾದವರು ಮುಂದೆ ಬ್ರಾಹ್ಮಣರಾಗಿ ಮುಂದೆ ಲೋಕಕ್ಕೆ ಗೋತ್ರ ಪ್ರವರ್ತಕರಾದರು. ಹೀಗೆ ಕ್ಷತ್ರಿಯದಲ್ಲಿ ಆಂಗಿರಸ ಗೋತ್ರವೂ ಕೂಡ ರಥೀತರ ಗೋತ್ರದಲ್ಲಿ ಉಂಟಾಗಿದ್ದಾರೆ. ಅದಕ್ಕೆ ಹಿಂದೆ ಹೇಳ್ತಾ ಇದ್ರು ಬ್ರಹ್ಮಕ್ಷತ್ರದಲ್ಲಿ ಭೇದವಿಲ್ಲ ಅಂತ. ಬ್ರಾಹ್ಮಣರು ಕ್ಷತ್ರಿಯರು ಅಂದರೆ ಅಷ್ಟು ಮಹಾ ಉಗ್ರವಾದ ತಪಸ್ಸು ಮಾಡೋರು, ಇಲ್ಲ ರಾಷ್ಟ್ರವನ್ನು ರಕ್ಷಣೆ ಮಾಡೋರು. ಬಲ, ಜ್ಞಾನ ಎರಡೇ ನಮ್ಮ ದೇಶಕ್ಕೆ ಪ್ರಧಾನವಾದಂತಹದ್ದು. ಆ ಜ್ಞಾನವನ್ನು ರಕ್ಷಣೆ ಮಾಡಿ ಪ್ರಚಾರ ಮಾಡೋದು ಬ್ರಾಹ್ಮಣ್ಯವಾದರೆ, ರಾಷ್ಟ್ರವನ್ನು ರಕ್ಷಣೆ ಮಾಡಿ ಅದನ್ನು ಕಾಪಾಡೋದು ಕ್ಷತ್ರಧರ್ಮ. ಹೀಗೆ ಹೇಳ್ತಾ ಇದ್ರು. ಈ ರೀತಿಯಾಗಿ ಆ ರಥೀಧರನಿಗೆ ಮಕ್ಕಳು ಎಲ್ಲ ಬ್ರಾಹ್ಮಣರಾದರು. ಇನ್ನೊಂದು ಕಥೆ ಏನಪ್ಪ ಅಂದರೆ, ಮನುವಿಗೆ ಅವನ ಮನಸ್ಸಿನ ಸಂಕಲ್ಪದಲ್ಲಿ ಉತ್ತಮನಾದ ಮಗ ಬರಬೇಕು ಅನ್ನುವಾಗ ಒಂದು ಕ್ಷುವಥು ಅಂದರೆ ಮೂಗಿನಲ್ಲಿ ಬಂದಂತಹ ಒಬ್ಬ ಮಗು ಮಾನಸವಾಗಿ ಇಕ್ಷ್ವಾಕು ಹುಟ್ಟುಬಿಟ್ಟ. ಕ್ಷುವಥು ಅನ್ನೋ ಶಬ್ದಕ್ಕೆ ಅರ್ಥ ಹಾಕಿ ಅಂತ. ಆದರೆ ಹುಟ್ಟಿದವರು ಇಕ್ಷ್ವಾಕು. ಆ ಕ್ಷುವಥಿಂದ ಹುಟ್ಟಿದ್ರಿಂದ ಇಕ್ಷ್ವಾಕು ಅಂತಲೋ ಏನೋ. ಆ ಇಕ್ಷ್ವಾಕುವಿಗೆ 100 ಜನ ಮಕ್ಕಳು. ಸಾಕ 100 ಜನ ಮಕ್ಕಳು ಅಂದರೆ ಅದರಲ್ಲಿ ವಿಕುಕ್ಷಿ, ನಿಮಿ, ದಂಡಕ ಇತ್ಯಾದಿಗಳನ್ನು ಹೇಳ್ತಾರೆ. ಅದರ ಒಟ್ಟು ಅವನ ಭಾಗವನ್ನು, ಆರ್ಯಾವರ್ತವನ್ನು ಪೂರ್ವದಲ್ಲಿ 25 ಜನ, ಪಶ್ಚಿಮದಲ್ಲಿ 25 ಜನ, ಮಧ್ಯದಲ್ಲಿ 3 ಜನ, ಹಿಂದೆ ದಕ್ಷಿಣ ಭಾಗದಲ್ಲಿ 27 ಜನ. ಎಷ್ಟಾಯ್ತು? 25 25 ಅಲ್ಲ, ಈ ಕಡೆ 47 ಮಧ್ಯೆ 3, ಈ ಕಡೆ 25, ಒಟ್ಟು 100 ಜನ ಮಕ್ಕಳಿಗೂ ದೇಶವನ್ನು ಹಂಚಿಕೊಟ್ಟ. ಇವರೆಲ್ಲರೂ ಕೂಡ ಆರ್ಯಾವರ್ತದಲ್ಲಿ ಆಳ್ತಾ ಇದ್ರು. ಈ ಆರ್ಯಾವರ್ತದಲ್ಲಿ ಆಳುವಾಗ ಒಂದು ಏನು ಇಕ್ಷ್ವಾಕುವಿಗೆ ಏನಾಯಿತು ಅಂತಂದರೆ, ಸ ಏಕದಾಷ್ಟಕ ಶ್ರಾದ್ಧೆ ಇಕ್ಷ್ವಾಕು ಸುತಮಾದಿಶತ್ ಮಾಂ ಸಮಾನೀಯತಾಂ ಮೇಧ್ಯಂ ವಿಕುಕ್ಷೇ ಗಚ್ಚಮಾಚಿರಂ ತಥೇತಿ ಸವನಂ ಗತ್ವಾ ಅರ್ಗಾನ್ ಹತ್ವಾ ಕ್ರಿಯಾರ್ಗಣಾನ್ ಶ್ರಾಂತೋ ಬುಭುಕ್ಷಿತೋ ವೀರಗ ಶಶಂಚಾತದಪಸ್ಮೃತಿಃ ಶೇಷಂ ನಿವೇದಯಾಮಾಸ ಪಿತ್ರೆ ತೇನ ಚ ತದ್ಗುರುಃ ಚೋದಿತಃ ಪ್ರೋಕ್ಷಣಾಯಾಗ ದುಷ್ಟಮೇತದಕರ್ಮಕಂ ಜ್ಞಾತ್ವಾ ಪುತ್ರಸ್ಯ ತತ್ಕರ್ಮ ಗುರುಣಾ ವಿಹಿತಂ ನೃಪಗ ದೇಶಾನ್ ನಿಸ್ಸಾರಯಾಮಾಸ ಸುತಂ ತ್ಯಕ್ತವಿಧಿಂ ಋಷಾ. ಅವರಿಗೆ ಆಸನ ಕಲ್ಪನೆ ಬರ್ತಾ ಇದ್ದಾರೆ. ಇಕ್ಷ್ವಾಕುವು ಅಷ್ಟಕಾಶ್ರಾದ್ದ ಅಂತ. ಅಷ್ಟಕಾಶ್ರಾದ್ದ ಅಂದರೆ ಪುಷ್ಯ ಮಾಸದ, ಮಾಘ ಮಾಸದ, ಫಾಲ್ಗುಣ ಮಾಸದ ಕೃಷ್ಣಾಷ್ಟಮಿ, ಬಹುಳ ಪಕ್ಷದ ಅಷ್ಟಮಿಯಲ್ಲಿ ಅಷ್ಟಕಾಶ್ರಾದ್ದ ಮಾಡಬೇಕು ನಮ್ಮ ಸೂತ್ರಕಾರರು. ಪ್ರಾಯ ನಾವು ಸೂತ್ರಕಾರ ಹೇಳಿದ್ದನ್ನು ಮಾಡಲ್ಲ, ಬರೀ ನಮ್ಮ ಹಬ್ಬಗಳನ್ನು ಮಾತ್ರ ಮಾಡ್ತಾ ಹೋಗ್ತೀವಿ. ಸೂತ್ರಕಾರ ಅಷ್ಟಕಾಶ್ರಾದ್ದವನ್ನು ಇಂದ್ರನಿಗಾಗಿ ಮಾಡಬೇಕು. ಏಕಾಷ್ಟಕ ತಪಸ
ತಪ್ಯಮಾನ ಜಜಾನ ಗರ್ಭಂ ಮಹಿಮಾನಮಿಂದ್ರಂ ತೇನ ದಸ್ಯೋನ್ವ್ಯಸಹಂತ ದೇವ ಹಂತಾಸುರಾಣಾಂ ಅಭವತ್ ಶಚೀಭಿಃ ಅಂತ ಮಂತ್ರ. ಏಕಾಷ್ಟಕೆಯಲ್ಲಿ ಫಾಲ್ಗುಣ ಮಾಘ ಕೃಷ್ಣಾಷ್ಟಮಿಯ ದಿವಸ ದೇವೇಂದ್ರ ಅವತಾರ ಮಾಡಿದ್ದವನು ಹುಟ್ಟಿದ ದಿವಸ. ಅವತ್ತು ಅವನಿಗಾಗಿ ವಿಶೇಷವಾದ ಯಜ್ಞ ಮಾಡಿ ಏಕಾಷ್ಟಕ ಅನ್ನುವಂಥ ದೇವತೆಯೇ ತಪಸ್ಸಿನಿಂದ ಇಂದ್ರನನ್ನು ಪಡ್ಕೊಂಡು ಅದರಿಂದ ಅಷ್ಟೂ ದಸ್ಯರನ್ನು ಇಂದ್ರ ಪಡೆದ ಅಂತ. ಅಂದರೆ ಆ ಮಹಾಮಹಿಮನಾದ ಅವನ ದಿವಸದಲ್ಲಿ ಅಷ್ಟಕಾ ಶ್ರಾದ್ದ ಅಂತ ನಮ್ಮ ಸೂತ್ರಕಾರರು ಹೇಳಿದ್ದಾರೆ. ಅದು 3 ಅಷ್ಟಕೆಯಲ್ಲೂ ಮಾಡಬೇಕು. ಪುಷ್ಯ, ಮಾಘ, ಫಾಲ್ಗುಣ. ಮಾಘದಲ್ಲಿ ಹುಟ್ಟಿದ್ರು ಮುಂದಿನ 2 ಅಷ್ಟಕೆಯನ್ನು ಮಾಡಬೇಕು. ಆ ಅಷ್ಟಕಾ ಶ್ರಾದ್ದಕ್ಕೆ ಇಕ್ಷ್ವಾಕು ಮಗನಿಗೆ ಹೇಳಿದ. ನಮ್ಮಲ್ಲಿ ಒಂದು ನಿಯಮ ಇದೆ, ಮಾಂಸೇನ ವಿನಾ ಶ್ರಾದ್ದಂ ಅಶ್ರಾದ್ದಂ ಭವಿಷ್ಯತಿ ಅಂತ. ಮಾಂಸವಿಲ್ಲದೆ ಶ್ರಾದ್ದ ಮಾಡಬಾರದು ಅಂತ ಆ ಕಾಲದಲ್ಲಿ. ಈಗ ಅದಕ್ಕೆ ಮಾಷ ಅಂತ ಮಾಡ್ಕೊಂಡ್ರು ನಾವು. ಮಾಷ ಅಂದ್ರೆ ಗೊತ್ತಲ್ಲ, ಉದ್ದು. ಅದರಿಂದ ಉದ್ದಿನ ವಡೆನೋ ಅಥವಾ ಇಡ್ಲಿನೋ ಏನೋ ಮಾಡಿ ಅದಕ್ಕೆ ಪ್ರತ್ಯಾಮ್ನಾಯ ಅಂತೀವಿ, ಬದಲಾಗಿ ಮಾಡ್ಕೊಳ್ಳೋದು. ಹೀಗೆ ಅಷ್ಟಕಾ ಶ್ರಾದ್ದಕ್ಕೋಸ್ಕರ ಆ ಮಹಾರಾಜ ಮಾಂಸವನ್ನು ತಗೊಂಬ ಅಂತ ಮಗನಿಗೆ ಆದೇಶ ಮಾಡಿದ. ಈ ಮಗ ಅಲ್ಲಿಂದ ಹೊರಟ ಕಾಡಿಗೆ ಹೋಗಿ ಒಂದಷ್ಟು ಪ್ರಾಣಿಗಳು, ಯಾವುದು ಶ್ರಾದ್ದಕ್ಕೆ ಒಪ್ಪುವಂತಹ ಪ್ರಾಣಿಗಳನ್ನು ತಗೊಂಡು ಬಂದಿದ್ದಾನೆ. ಸುತ್ತಬಿಟ್ಟಿದ್ದಾನೆ ಕಾಡಿನಲ್ಲಿ. ತುಂಬ ಆಯಾಸ ಆಗ್ಬಿಡ್ತು. ಅದರಲ್ಲಿ ಒಂದು ಮೊಲದ ಸ್ವಲ್ಪ ಮಾಂಸವನ್ನು ತಿಂದ್ಬಿಟ್ಟ. ಶ್ರಾದ್ದಕ್ಕೆ ತರೋ ಆಹಾರಗಳು ಒಂದು ಚೂರು ಕೂಡ ಉಪಯೋಗಿಸಬಾರ್ದು. ಅವತ್ತು ಮಕ್ಕಳಿಗೂ ಉಪವಾಸ, ಇವರಿಗೂ ಉಪವಾಸ. ಅದಕ್ಕೆ ನಮ್ಮಲ್ಲಿ ಹಸ್ತೋದಕಾದ ಕೂಡಲೇ ಮಕ್ಕಳಿಗೆ ಹಣ್ಣು ಕೊಡಿ ಅಂತ ಹೇಳೋದು ಯಾವುದಕ್ಕೆ ಅಂದರೆ, ಬೆಳಗ್ಗಿಂದ ಏನೂ ತಿಂದಿರೋಲ್ಲ ಅವರು, ಕಾಫಿನೂ ಕುಡ್ದಿರೋಲ್ಲ, ಶ್ರಾದ್ದ ಬಹಳ ಕಟ್ಟುನಿಟ್ಟಾಗಿರೋದು ಅಂಥೇಳಿ ಆ ರೀತಿ ಯಾವುದಕ್ಕೂ ಉಪಯೋಗಿಸಬಾರ್ದು. ಅವತ್ತು ನಾವು ಭಿಕ್ಷೆನೂ ಕೊಡೋಲ್ಲ, ಅದಕ್ಕೆ ರಂಗವಲ್ಲಿಯನ್ನು ಹಾಕೋಲ್ಲ. ಈಗ ಭಿಕ್ಷೆ ಹಾಕ್ಬಿಟ್ರೆ ಅಷ್ಟಕ್ಕೆ ಪಿತೃಗಳು ತೃಪ್ತರಾಗ್ತಾರೆ ಅಂತ. ಶ್ರಾದ್ದ ನಿಯಮ ತುಂಬ ಹೆಚ್ಚಿನದು. ಆದರೆ ಇವನು ತಿಂದುಬಿಟ್ಟಿಯಾನೆ. ಆಯಾಸ ಗೊತ್ತಾಗಿಲ್ಲ, ಅಪಸ್ಫೃತಿಗಿಂತ ಯಾತಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ನೆನಪಿಲ್ವೋ ಏನೋ, ಅವನು ತಿಂದುಬಿಟ್ಟು ಉಳಿದದ್ದನ್ನು ತಗೊಂಡ್ಬಂದು ತಂದೆ ಕೊಟ್ಟ ಇಕ್ಷ್ವಾಕುವಿಗೆ. ಇಕ್ಷ್ವಾಕುವಿಗೆ ಕೊಟ್ಟ ಕೂಡಲೇ ಮಗ ಕೊಟ್ಟದ್ದು ತಂದೆಗೇನು ಗೊತ್ತಾಗಿಲ್ಲ. ಅದನ್ನು ವಸಿಷ್ಠರು ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಅರಿವಾಗುತ್ತೆ, ಅವರು ಮಹಾಯೋಗೀಶ್ವರಲ್ವಾ, ಈ ಮಾಂಸ ಯಾಕೋ ಯಾರೋ ಬಳಸಿದ್ದಾರೆ ಅಂತ ಧ್ಯಾನ ದೃಷ್ಟಿಯಿಂದ ನೋಡಿದರೆ ಇನ್ನು ತಿಂದುಬಿಟ್ಟಿದ್ದಾನೆ. ಗೊತ್ತಾಯಿತು ವಸಿಷ್ಠರಿಗೆ. ಇದು ಬರೋಲ್ಲ, ಉಪಯೋಗಕ್ಕೆ ಬರೋಲ್ಲ. ಹಣ್ಣನ್ನು ತಿಂದುಬಿಟ್ಟಿದ್ದಾರೆ, ತರಕಾರಿ ಬಳಸಿಬಿಟ್ಟಿದ್ದಾರೆ. ಇದನ್ನು ಬಳಸಿರೋದನ್ನು ಮತ್ತೆ ಪುನಃ ಶ್ರಾದ್ದಕ್ಕೆ ಬಳಸೋಕೆ ಬರೋದಿಲ್ಲ, ಇದು ಉಪಯೋಗ ಇಲ್ಲ ಅಂದ್ಬಿಟ್ರು. ತಂದೆಗೆ ಸಿಟ್ಟು ಬಂತು. ಎಂಥವನು ನೀನು, ಈ ರೀತಿ ನಾನು ಹೇಳಿದರೆ ಶ್ರಾದ್ದಕ್ಕೆ ತಗೋಬೇಕು ಹೀಗೆ ಮಾಡಿದೆಯಲ್ಲ, ನೀನು ಶಶಾದ ಅಂತ ಆಗುವುದ. ಶಶ ಅಂದರೆ ಮೊಲ, ಮೊಲವನ್ನು ತಿಂದವನು ಶಶಾದ ಅಂತ. ಹೀಗೆ ಅವನಿಗೆ ಇದರಿಂದ ಊರಿಂದ ಓಡಿಸ್ಬಿಟ್ಟ. 2 ಥರ ಶಿಕ್ಷೆಯಲ್ಲಿ ಇಲ್ಲೇ ಶಿಕ್ಷೆ ಕೊಡೋದು, ಇಲ್ಲ ಗಡಿಪಾರು ಮಾಡೋದು. ಗಡಿಪಾರು ಮಾಡಿಬಿಟ್ಟು ಅವನನ್ನು ಹೊರಗೆ ಕಳಿಸ್ಬಿಟ್ಟಿದ್ದಾನೆ. ಹೀಗೆ ಶಶಾದ, ಅದು ವಿಕುಕ್ಷಿ ಅಂತ ಹೆಸರು ಮುಂಚೆ. ವಿಕುಕ್ಷಿಯು ಶಶಾದನಾಗಿ ಊರಿಂದ ರಾಷ್ಟ್ರಭ್ರಷ್ಟನಾಗಿ ಹೋದ. ಈ ಇಬ್ಬರು ಇದ್ರಲ್ಲ ರಾಜನು ವಸಿಷ್ಠರು ಇಬ್ಬರೂ ಕೂಡ ಎಲ್ಲ ಮುಗಿದ ಮೇಲೆ ಭಗವನ್ ನಾಮಸ್ಮರಣೆಯಲ್ಲಿ ಓದಿಲ್ಲ ಅಲ್ವಾ, ಮುಂದೆ ಹೋದರೆ ಸತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್ ತ್ಯಕ್ತ್ವಾ ಕಲೇವರಂ ಯೋಗಿ ಸತೇನಾವಾಪ ಯತ್ಪರಂ ಪಿತರಿಯುಪರತೆಭ್ಯೇತ್ಯ ವಿಕುಕ್ಷಿಃ ಪೃಥಿವೀಮಿಮಾಂ ಶಾಸದೀಜೆ ಹರಿಂ ಯಜ್ಞೈಃ ಶಶಾದ ಇತಿ ವಿಶ್ರುತಃ ಪುರಂಜಯಸ್ತಸ್ಯ ಸುತಃ ಇಂದ್ರವಾಗ ಇತೀರಿತಃ ಕಕುತ್ಸ್ಥ ಇತಿ ಚಾಪ್ಯುಕ್ತಃ ಶೃಣಾಮಾನಿ ಕರ್ಮಭಿಃ. ಶ್ರೇಯಾಂಸಿ ಬಹುವಿಘ್ನಾನಿ. ಅವ್ರಿಗೆ ಗೊತ್ತಾಗತ್ತೆ ಇಲ್ಲಿ ನಡೀತಾ ಇದೆ ಭಾಗವತ, ಸ್ವಲ್ಪ ಕಟ್ ಮಾಡೋಣ ಅಂತ. ಕೃತಾಂತಾಸೀತ್ ಸಮರೋ ದೇವಾನಾಂ ಸಹ ದಾನವೈಃ ಪಾರ್ಷ್ಣಿಗ್ರಾಗೋ ವೃತೋ ವೀರೋ ದೇವೈಃ ದೈತ್ಯ ಪರಾಜಿತೈಃ.
ಹೀಗೆ ಆ ವಿಕೋಕ್ಷೆಯನ್ನ ರಾಜಭ್ರಷ್ಟ ಮಾಡಿದ ಮೇಲೆ ಇಕ್ಷ್ವಾಕುವಿಗೆ ಬಹಳ ಮನಸ್ಸಿಗೆ ಬೇಜಾರಾಗಿ ವಸಿಷ್ಠರ ಹತ್ರ ಹೋಗಿ ವಸಿಷ್ಠರ ಜೊತೆಯಲ್ಲಿ ತತ್ವ ವಿಚಾರವನ್ನು ಮಾಡ್ತಾ ಯಾವುದು ಸುಲಭ ಸಾಧನ, ಯಾವುದಕ್ಕೆ ನಮಗೆ ಪರತಂತ್ರತೆ ಇಲ್ಲ ಅಂದಾಗ ನಾಮಸ್ಮರಣೆ ಜಪ ಅಂತ. ಜಪ ಮಾಡೋರಿಗೆ ಏಕಾಕ್ಷರ ಜಪವೂ ಇದೆ, ಪ್ರಣವ ರಾಮನಾಮವೂ ಇದೆ. ಯಾರೇ ಆಗಲಿ ಜಪ ಮಾಡ್ತಾ ಭಗವದ್ಭಕ್ತಿಯಿಂದ ಇದ್ದರೆ ಅವರಿಗೆ ಸತ್ಸಂಗ ಸಾಧು ಮಾರ್ಗ ಎಲ್ಲ ತಾನಾಗಿ ಭಗವಂತ ಒದಗಿಸ್ತಾನೆ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹೀಗೆ ಪರಮಾತ್ಮನ ನಾಮಸ್ಮರಣೆಯೇ ಮನುಷ್ಯನಿಗೆ ಜೀವನದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದಂತಹದ್ದು. ಅಪ್ರಯತ್ನೇನ ಲೀಲಾನ್ಯಾಯೇನ ಅಂತ ಶಂಕರ ಬರೀತಾರೆ. ನಿಮ್ಗೇನು ಪ್ರಯತ್ನವೇ ಬೇಕಿಲ್ಲ, ತಾನಾಗಿ ಭಗವಂತ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಈ ರೀತಿ ಇಕ್ಷ್ವಾಕುವು ಆ ವಸಿಷ್ಠರ ಮಹಿಮೆಯಿಂದ ತನ್ನ ಶರೀರವನ್ನು ನಾಮಸ್ಮರಣೆಯಿಂದ ಮಾಡ್ತಾ ಭಗವಂತನಲ್ಲಿ ಐಕ್ಯನಾದ. ತಂದೆ ಹೋದ ಮೇಲೆ ಅವನು ವಾಪಸ್ ಬಂದ ರಾಜ್ಯಕ್ಕೆ. ವಿಕುಕ್ಷಿ ಅವನು ಬಂದು ಪುನಃ ಯಜ್ಞಕ್ಕೆ ಪಟ್ಟಾಭಿಯುಕ್ತನಾಗಿ ಅವನು ಪರಮಾತ್ಮನನ್ನ ಯಜ್ಞಗಳಿಂದ, ನಾನು ನೆನ್ನೆ ಹೇಳಿದ್ನಲ್ಲ, ಐಶ್ವರ್ಯ ಬರೋದೇ ಯಜ್ಞಕ್ಕೋಸ್ಕರ. ಯಜ್ಞಗಳಿಂದ ಆರಾಧನೆ ಮಾಡ್ತಾ ಪರಮಾತ್ಮನನ್ನೇ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದ. ಈ ವಿಕುಕ್ಷಿಗೆ ಶಶಾದ ಅಂತ ಹೆಸರು ಹೇಳಿದ್ನಲ್ಲ, ಶಶಾದ ಅಂತ ಮೊಲವನ್ನು ತಿಂದದ್ರಿಂದ ಅವನಿಗೆ ಪುರಂಜಯ ಅಂತ ಮಗ ಆಗ್ತಾನೆ. ಆ ಪುರಂಜಯನಿಗೆ 3 ಹೆಸರಿದೆ. 3 ಹೆಸರಿಗೂ ಒಂದೊಂದು ಕಥೆ ಇದೆ. ಏನು 3 ಹೆಸರು ಅಂದರೆ, ಒಂದು ಇಂದ್ರವಾಹ ಅಂತ ಒಂದು ಹೆಸರು, ಇನ್ನೊಂದು ಕಕುಸ್ಥ ಅಂತ ಹೆಸರು, ಇನ್ನೊಂದು ಪುರಂಜಯ ಅಂತ ಹೆಸರು. ಪುರಂಜಯ, ಇಂದ್ರವಾಹ, ಕಕುಸ್ಥ ಅಂತ ಒಬ್ಬರಿಗೆ ಹೆಸರು, 3 ಜನ ಅಲ್ಲ, ಒಬ್ಬನೇ 3 ಹೆಸರು ಪಡ್ಕೊಂಡ. ಯಾಕೆ ಹಾಗೆ ಪಡ್ಕೊಂಡ ಅನ್ನೋದನ್ನು ಮುಂದಿನ ಕಥೆಯಲ್ಲಿ ಹೇಳ್ತೀನಿ ಕೇಳು. ಕೃತಯುಗದ ಕೊನೆಯಲ್ಲಿ ದೇವಾಸುರ ಸಂಗ್ರಾಮವಾಯಿತು. ಹೊಸರು ಬಲಿಷ್ಠರು ದೇವತೆಗಳನ್ನು ಹೊಡೆದು ಓಡಿಸಿದ ಮೇಲೆ ಇದ್ದೇ ಇದೆಯಲ್ಲ ನಮ್ಗೆ ಯಾರ ಗತಿ? ಪರಮಾತ್ಮ ನಾವು ಸೋತು ಹೋಗಿದ್ದೀವಿ, ನಮ್ಗೆ ಜಯ ಬೇಕು ಅಂತ ಹೇಳಿ ಪರಮಾತ್ಮನ ಆಶ್ರಯ ಮಾಡಿದರು. ಆಗ ಅವನು ಹೇಳಿದ, ಒಂದು ಕೆಲಸ ಮಾಡು, ಆ ಪುರಂಜಯ ಇದಾನಲ್ಲ, ಇವನ ಮಗ, ಯಾರೋ ವಿಕುಕ್ಷಿಯ ಮಗ, ಆ ಪುರಂಜಯನನ್ನ ನೀನು ಕರೆಸ್ಕೋ ನಿಮ್ಮ ಸಹಾಯಕ್ಕೆ. ನಾನು ಅವರಲ್ಲಿ ನನ್ನ ತೇಜಸ್ಸನ್ನ ಪ್ರವೇಶ ಮಾಡಿಸ್ತೇನೆ. ನನ್ನ ತೇಜಸ್ಸಿನಿಂದ ಕೂಡಿದಂತಹ ಪುರಂಜಯ ಆ ರಾಕ್ಷಸರನ್ನು ಓಡಿಸ್ತಾನೆ ಅಥವಾ ಅವರನ್ನು ಸೋಲಿಸ್ತಾನೆ ಅಂತೇಳಿ ಪರಮಾತ್ಮ ಹೇಳೋಣ. ದೇವತೆಗಳು ಬಂದರು. ಈಗ ಅವರಿಗೆ ಬೇಕಾದಾಗ ಕಾರ್ಯವಾಸಿ ಕಟ್ಟು ಹಾಗೆ ಅವರು ಬಂದು ಕೇಳಿಕೊಟ್ರು. ಇದು ದೇವತೆಗಳದ್ದು ಉಂಟು. ಯಾವಾಗ ಸೋತ ಕೂಡಲೇ ಯಾರಾದರೂ ಒಬ್ಬರನ್ನ ಹೇಳ್ಕೋಬೇಕು. ನನಗೆ ಎಲ್ಲಕ್ಕಿಂತ ಅದ್ಭುತ ಅಂದರೆ, ಸೋತಂಥ ದೇವತೆಗಳು ಗೆದ್ದ ರಾಕ್ಷಸರೊಡನೆ ಬೃಹಸ್ಪತಿಯನ್ನು ಕಳಿಸಿ ಸಮುದ್ರ ಮಥನಕ್ಕೆ ಸಂಧಿ ಮಾಡಿಸ್ಕೊಂಡ್ರು. ಇಂಥ ಅದ್ಭುತ ಇನ್ನಿಲ್ಲ. ಸೋತವರಿಗೆ ಎಲ್ಲೂ ಸಂಧಿ ಇಲ್ಲ. ಆಗ ಸೋತವರು ಯಾರು, ಮಾಡಿದವನು ಯಾರು ಅಂದರೆ ಬೃಹಸ್ಪತಿ. ಹೇಗೆ ಹೋದ್ರು? ಶುಕ್ರಾಚಾರ್ಯನ ಆಶ್ರಮಕ್ಕೆ ಹೋದರು. ಶುಕ್ರಾಚಾರ್ಯನ ಆಶ್ರಮಕ್ಕೆ ಹೋದ್ರಿಂದ ಒಳ್ಳೆ ಸರಿಯಾದಂಥ ಒಂದು ಕ್ರಮದಲ್ಲಿ ಸಂಧಿ ಆಯಿತು. ಆಮೇಲೆ ಸಮುದ್ರ ಮಥನವಾಯಿತು. ನಮ್ಮ ಗುರುಗಳು ಸಮುದ್ರ ಮಥನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ನಿಜವಾಗಿ ಓದಬೇಕು. ಅದ್ಭುತವಾದ ಗ್ರಂಥ ಅದು ಸಮುದ್ರ ಮಥನ. ಅದು ಕಾದಂಬರಿಯೋ ಭಕ್ತಿ ಗ್ರಂಥವೋ ಬಹಳ ಚೆನ್ನಾಗಿರುವಂತಹ ಗ್ರಂಥ. ಅಂಥ ತಪಸ್ಸನ್ನು ಮಾಡಿದವರು ದೇವತೆಗಳು ಹೋಗಿ ಕೇಳೋಣ ಆಯಿತು ಅಂತ ಒಪ್ಕೊಂಡ ಮೇಲೆ ಆಗ ಅವನು ಒಂದು ಮಾತು ಹೇಳಿದ, ನಾನೇನೋ ಸಹಾಯಕ್ಕೆ ಬರ್ತೀನಿ, ಆದರೆ ನನಗೆ ಬೇರೆ ಯಾರೂ ಅಲ್ಲ ವಾಹನ, ಇಂದ್ರನೇ ನನ್ನ ವಾಹನವಾಗಿ ಬರಬೇಕು ಅಂತ. ಇಂದ್ರ ವಾಹನ ಬರಬೇಕು ಅಂದರೆ ಇಂದ್ರನ ತಲೆ ಮೇಲೆ ಹತ್ತಬೇಕಲ್ಲ. ಇಂದ್ರ ವಾಹನ ಅಂದರೆ ಇಂದ್ರನೇ ಕುದುರೆನೋ ಏನಾಗಬೇಕು. ಆಗ ಇಂದ್ರ ಹೇಳಿದ, ಚೇಷ್ಟೆ ಮಾಡಿದ. ಹೀಗೆ ಅವರು ಪರಮಾತ್ಮನ ಆಜ್ಞೆಯಂತೆ ಇಂದ್ರ ಮಹಾವೃಷಭನಾದ, ಭಾರಿ ದೊಡ್ಡ ಹೋರಿ, ಯಾತ್ರವಾದ ಹೋರಿಯಾದ, ಹೋರಿ ಹತ್ತುಕೊಂಡ. ಅವನ ಕಪ್ಪುತ್ ಅಂದರೆ ಇದಿರುತ್ತಲ್ಲ, ಹೆಗಲು ಅಲ್ಲ, ಹೋರಿಗೆ ಆ ದುಬ್ಬ ಇರುತ್ತಲ್ಲ, ಭುಜ ಅಂತ ಹೇಳ್ಬೋದಾ, ಅದರ ಮೇಲೆ ಹತ್ಕೊಂಡ. ಈ ಕಕುತ್ತಿನ ಮೇಲೆ ಹತ್ಕೊಂಡದ್ರಿಂದ ಅವನಿಗೆ ಕಕುತ್ತಿನಲ್ಲಿ ಕೂತವನು ಅಂತ. ಅವನ ವಂಶದಲ್ಲೇ ಬಂದವನು ರಾಮಚಂದ್ರ, ಕಾಕುಸ್ಥ. ಹಾಗೆ ನೋಡಿ ಹಾಗೆ ಕಥೆ ಜೋಡಿಸ್ತಾರೆ ಅಂತ. ಹೀಗೆ ದಿವ್ಯವಾದ ಧನಸ್ಸನ್ನು ತಗೊಂಡು ಇಂದ್ರನ ಭುಜದ ಮೇಲೆ ಕೂತು ಇವನು ಪುರಂಜಯ ಅಷ್ಟು ಜನರನ್ನು ಹೊಡೆದು ಪರಮಾತ್ಮನ ಅಂಶ ಸೇರಿಬಿಡ್ತಲ್ಲ, ತೇಜಸ್ಸು,
ಈ ಪರಮಾತ್ಮನಲ್ಲಿ 2 ಅವತಾರ ಇದೆ. ಒಂದು ತತ್ಕಾಲಕ್ಕೆ ಅಂಶದಿಂದ ಸೇರೋದು, ಪರಶುರಾಮ ಇವರೆಲ್ಲ ತತ್ಕಾಲಕ್ಕೆ ಸೇರಿದ್ದು. ರಾಮಾವತಾರ ಕೃಷ್ಣಾವತಾರ ಪೂರ್ಣ ಜೀವನ ಪೂರ್ತಿ ಪೂರ್ಣಾವತಾರ ಅಂತ ಹೇಳ್ತಾರೆ. ನಮ್ಮ ಶಂಕರರು ಮಾತ್ರ ಅಂಶೇನ ಕೃಷ್ಣ ಕಿಲ ಸಂಭವ ಅಂತ ಹೇಳೋದು. ಆದರೆ ಆ ಪೂರ್ಣ ಕೃಷ್ಣಾವತಾರ ಇರೋವರೆಗೂ ಆ ಭಗವಂತನ ಶಕ್ತಿ ಬಲ ವೀರ್ಯ ತೇಜಾಂಶ ಅಷ್ಟು ಇರುವಂತಹದ್ದು. ಹಾಗೆ ಪರಮಾತ್ಮನ ಅಂಶದಿಂದ ಪ್ರೇರಿತನಾದಂಥವನು ಪಶ್ಚಿಮ ದಿಕ್ಕಿಗೆ ಹೋಗಿ ಆ ದೈತ್ಯರನ್ನೆಲ್ಲ ಬಡಿದು ಒಂದಷ್ಟು ಜನರನ್ನು ಹೊಡೆದಾಕಿ, ಹೋಗ್ರಿ ನಿಮ್ಮ ಜಾಗಕ್ಕೆ, ಪಾತಾಳ ನಿಮ್ಮ ಮನೆ ಅಂತ ಅವರನ್ನೆಲ್ಲ ಪಾತಾಳ ಕಟ್ಟಿ ಅವರ ಪಟ್ಟಣವನ್ನೆಲ್ಲ ಗೆದ್ದುಕೊಟ್ಟ. ಪುರಂ ಜಿತವಾನಿತಿ ಪುರಂ ಜಯ, ಆ ಹೆಸರು ಆ ರಾಕ್ಷಸನ ಓಡಿಸಿದ್ದು. ಇಂದ್ರನ ಹೆಗಲ ಮೇಲೆ ಕೂತದ್ರಿಂದ ಚತುಸ್ಥ ಅಂತ ಆಯಿತು. ಇಂದ್ರನೇ ಹೊತ್ಕೊಂಡು ಹೋಗಿದ್ದರಿಂದ ವಾಹನ ಇಂದ್ರವಾಹ. 3 ಈ ಕಥೆಯಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ವಚನಾದ್ದೇವ ದೇವಸ್ಯ ವಿಷ್ಣೋರ್ವಿಶ್ವಾತ್ಮನಃ ಪ್ರಭೋಃ ವಾಹನತ್ವೇ ವೃತಸ್ತಸ್ಯ ಬಭೂವೇಂದ್ರೋ ಮಹಾವೃಷಃ ಸಸನ್ನದ್ಧೋ ಧನುರ್ದಿವ್ಯಮಾದಾಯ ವಿಶಿಕಾಂಚಿತಾನ್ ಸ್ತೂಯಮಾನಃ ಸಮಾರುಹ್ಯ ಯುಯುತ್ಸುಃ ಕಕುದಿ ಸ್ಥಿತಃ ತೇಜಸಾಪ್ಯಾಯಿತೋ ವಿಷ್ಣೋಃ ಪುರುಷಸ್ಯ ಪರಾತ್ಮನಃ ಪ್ರತೀಚ್ಯಾಂ ದಿಶಿ ದೈತ್ಯಾನಾಂ ನ್ಯರುಣತ್ ತ್ರಿದಶೈಃ ಪುರಂ ತೈಸ್ತಸ್ಯ ಚಾಭೂತ್ ಪ್ರಧನಂ ತುಮುಲಂ ರೋಮಘರ್ಷಣಂ ಯಮಾಯ ಭಲ್ಲೈರನಯತ್ ದೈತ್ಯಾನ್ಯೇಭಿಃ ಯಯುರ್ಮೃಧೇ ತಸ್ಯೇಷು ಪಾತಾಭಿಮುಖಂ ಯುಗಾಂತಾಗ್ನಿಮಿವೋಲ್ಬಣಂ ವಿಸೃಜ್ಯ ದುದ್ರುವೃದ್ದೈತ್ಯಾಗ ಹನ್ಯಮಾನಃ ಸ್ವಮಾದಯಂ ಜಿತ್ವಾ ಪುರಂ ಧನಂ ಸರ್ವಂ ಸಶ್ರೀಕಂ ವಜ್ರಬಾಣಯೇ ಪ್ರತ್ಯಯಚ್ಛತ್ ಸ ರಾಜರ್ಷಿಃ ಇತಿ ನಾಮಭಿರಾಹೃತಃ ಪುರಂಜಯಸ್ಯ ಪುತ್ರೋಭೂತ್ ಅನೇನಾಹ ತತ್ಸುತಃ ಪೃಥುಃ ವಿಶ್ವರಂಧಿಃ ತತಶ್ಚಂದ್ರಃ ಯುವನಾಶ್ವಶ್ಚ ತತ್ಸುತಃ. ಹೀಗೆ ಪುರಂಜಯ ಅವನು ಯುದ್ಧ ಮಾಡ್ತಾ ಒಂದಷ್ಟು ಜನರನ್ನ ಯಮನ ಅತಿಥಿಯಾಗಿ ಕಳಿಸಿದ ಅಂತ ಇದು ಅಲಂಕಾರ. ಯಮಲೋಕ ಕಳಿಸಿದ, ಯಮನ ಅತಿಥಿಯಾಗಿ ಕಳಿಸಿದ್ದಾನೆ. ಉಳಿದವ್ರನ್ನೆಲ್ಲ ಹೊಡೆದು ಒಂದಷ್ಟು ಸೋತವರನ್ನ ನಿಮ್ಮ ಜಾಗಕ್ಕೆ ನೀವು ಹೋಗಿ ಅಂತೇಳಿ ಅವರ ಅಷ್ಟೂ ಪಟ್ಟಣವನ್ನು ಗೆದ್ದು ಇಂದ್ರನಿಗೆ ವಾಪಸ್ ಕೊಟ್ಟ. ಈ ರೀತಿ ಸಮಸ್ತ ಪುರವನ್ನು ಗೆದ್ದದ್ರಿಂದ ಅವನಿಗೆ ಪುರಂಜಯ ಅಂತ ಹೆಸರು ಬಂತು. ಅತ್ಯಂತ ನಿಸ್ಪೃಹನಾಗಿ ಯುದ್ಧ ಮಾಡಿದ್ರಿಂದ ಅವನು ರಾಜರ್ಷಿ ಎನಿಸ್ಕೊಂಡ. ತನಗೇನು ಕೇಳಲಿಲ್ಲ, ವರನೂ ಕೇಳಲಿಲ್ಲ, ಕಾಮವನ್ನು ಕೇಳಲಿಲ್ಲ, ಏನೂ ಪ್ರಯೋಜನವನ್ನು ಕೇಳದೆ 3 ಲೋಕಕ್ಕೂ ಮಂಗಳವಾಗಲಿ ಅಂಥೇಳಿ ಅವನು ಯುದ್ಧವನ್ನು ಮಾಡಿದ್ದು. ಈ ರೀತಿ ಪುರಂಜಯ, ಕಕುತ್ಸ್ಥ, ಇಂದ್ರವಾಹ ಅಂತ ಒಬ್ಬರಿಗೆ 3 ಹೆಸರು ಬಂತು. ಆದಮೇಲೆ ಪುರಂಜಯನಿಗೆ ಮಗನಾದವನು ಅನೇನಾಹ ಅಂತ. ಅನೇನಾಹ ಅಂದರೆ ಪಾಪವನ್ನೇ ಮಾಡಿದವನು. ಏನ ಅಂದರೆ ಪಾಪ. ಅವಿದ್ಯಮಾನಂ ಏನಃ ಯಸ್ಯ, ಏನಃ ತಾನೆ, ಅನೇನಾಹ ಅನೇನಸೋ ಅನೇನಸ. ಹೀಗೆ ಅವನ ಮಗ ಪೃಥುವಿನ ಮಗ ವಿಶ್ವರಂಧಿ. ಇದು ಸ್ವಲ್ಪ ದೂರ ಅವರ ತಂದೆ ಮಗನ ಕಥೆ ಹೇಳಿ ಆಮೇಲೆ ಒಳ್ಳೆ ಕಥೆ ಆರಂಭವಾಗುತ್ತೆ. ಅವನ ಮಗ ಚಂದ್ರನ ಮಗ ಯುವನಾಶ್ವನ ಮಗ, ಅದು ಬೇರೆ ಇನ್ನೊಂದು ಬರುತ್ತೆ. ಇಬ್ಬರು ಯುವನಾಶ್ವರು ಬರ್ತಾರೆ. ನಮ್ಮ ಸುಬ್ರಹ್ಮಣ್ಯ ಅಂದರೆ ಎಲ್ಲರೂ ಸುಬ್ರಹ್ಮಣ್ಯರ. ಅಪ್ಪನೂ ಸುಬ್ರಹ್ಮಣ್ಯ, ಮಗನೂ ಸುಬ್ರಹ್ಮಣ್ಯ. ಕೇಶವ. ಶಾಪಸ್ಥಃ ತತ್ಸುತೋ ಯೇನ ಶಾಪಸ್ತಿ ನಿರ್ಮಮೇ ಪುರೀ ಬೃಹದಶ್ವಸ್ತು ಶಾಪಸ್ತಿಃ ತತಃಕುಬಲಯಾಶ್ವಕಃ ಯಃ ಪ್ರಿಯಾರ್ಥಮುತಂಕಸ್ಯ ದುಂಧುನಾಮಾಸುರಂ ಬಲಿ ಸುತಾನಾಮೇಕವಿಂಶತ್ಯ ಸಹಸ್ರೈರಹನದ್ಭೃತಃ ದುಂಧುಮಾರೈತಿ ಖ್ಯಾತಃ ತತ್ಸುತಾಸ್ತೆ ಚ ಜಜ್ವಲುಃ ದುಂಧೋಃ ಮುಖಾಗ್ನಿನಾ ಸರ್ವೇ ತ್ರಯೇವಾವಶೇಷಿತಾಃ ದೃಢಾಶ್ವಃ ಕಪಿಲಾಶ್ವಶ್ಚ ಭದ್ರಾಶ್ವ ಇತಿ ಭಾರತ ದೃಢಾಶ್ವಪುತ್ರೋ ಹರಿಯಶ್ವೋ ನಿಕುಂಭಃ ತತ್ಸುತಸ್ಮೃತಃ ಬರ್ಹಣಾಶ್ವೋ ನಿಕುಂಭಸ್ಯ ಕೃಶಾಶ್ವೋಥಾಸ್ಯ ಸೇನಜಿತ್ ಯುವನಾಶ್ವೋ ಭವತ್ತಸ್ಯ ಸೋನಪತ್ಯೋ ವನಂಗತಃ. ಆ ಯುವನಾಶ್ವನಿಗೆ ಶಾಬಸ್ತ ಅಂತ ಮಗ.
ಶಾಬಸ್ತ ಅನ್ನೋನು ಒಂದು ಪಟ್ಟಣವನ್ನೇ ಕಟ್ಟಿದ, ಅದಕ್ಕೆ ಶಾಬಸ್ತಿ ಅಂತ ಹೆಸರು. ಹಸ್ತಿ ಅನ್ನುವಂಥ ಶ್ರಾವಸ್ತಿ ಅಂತ ಈಗ ಹೇಳ್ತಾರೆ. ಈ ಶಾಬಸ್ತಿ ಅಂತಾರೆ. ಹಸ್ತಿ ಅನ್ನೋ ರಾಜ ಕಟ್ಟಿರುವಂತಹ ಪಟ್ಟಣಕ್ಕೆ ಹೆಸರು ಹಸ್ತಿನಾಪುರಿ. ಹಸ್ತಿನಾಪುರಿ. ಹೀಗೆ ಹಿಂದೆ ರಾಜರು ಒಂದೊಂದು ನಗರವನ್ನೇ ಕಟ್ಟೋರು, ಒಂದೊಂದು ಊರು ಕಟ್ಟೋದೇ ಕಷ್ಟ, ಒಂದೊಂದು ಸಿಟಿಯನ್ನೇ ಕಟ್ಟಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡೋರು. ಹೀಗೆ ಶಾವಸ್ತಿ ಎನ್ನುವಂತಹ ಪಟ್ಟಣವನ್ನು ಕಟ್ಟಿದ್ದವನು. ಅವನ ಮಗ ಬೃಹದಶ್ವ, ಬೃಹದಶ್ವನ ಮಗ ಕುವಲಯಾಶ್ವ. ಈ ಕುವಲಯಾಶ್ವ ಅನ್ನೋನು ದುಂದು ಅನ್ನುವಂತಹ ಒಬ್ಬ ರಾಕ್ಷಸರನ್ನ ಉತಂಕ ಅನ್ನೋ ಋಷಿಯ ಆಜ್ಞೆಯಂತೆ ಹೊಡೆಯಕ್ಕೆ ಹೋದ. 21,000 ಜನ ಮಕ್ಕಳು ಅಂದರೆ ಬಹುಶಃ ಪರಿವಾರ, 21,000 ಜನ ತನ್ನ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಆ ದುಂದು ಅನ್ನುವಂಥ ರಾಕ್ಷಸನ್ನು ಹೊಡಿಬೇಕು ಅಂತ ಹೋದ. ಆ ದುಂದುವನ್ನು ಹೊಡೆಯೋನು ಅವನು ಬಾಯಲ್ಲಿ ಅಂದರೆ ಇದು ಶಿವನ ಕಣ್ಣಿಂದ ಬರುವಂಥ ಅಗ್ನಿ ಬರುವ ಹಾಗೆ ಅಗ್ನಿ ಬರುತ್ತೆ, ಅವನು ಹೊಡೆಯೋದು ಹಾಗೆ, ಅವನು ಎಲ್ಲೋ ಗುಹೆಯೊಳಗೆ ಹೋಗ್ಕೊಂಡಿದ್ದಾನೆ. ಅಂಥ ದುಂದುಮಾರನನ್ನು ದುಂದುವನ್ನು ಆಮೇಲೆ ದುಂದುಮಾರ ಆಗೋದು, ದುಂದು ರಾಕ್ಷಸ, ಅದಕ್ಕೆ ದುಂದು ಅಂದೆ ನಾನು. ದುಂದುನನ್ನು ಹೊಡೆಯೋಕ್ಕೋಸ್ಕರ ಹೋದಂಥ ಈ ಕುವಲಯಾಶ್ವ ಬಹಳ ಕಷ್ಟಪಟ್ಟು ಅವನನ್ನೇನೋ ಸಂಹಾರ ಮಾಡ್ದ. ಆದರೆ ಎಲ್ಲ ಮಕ್ಕಳು ಸುಟ್ಟು ಹೋಗ್ತಾರೆ, 3 ಜನ ಉಳಿದು 21,000 ಯಾರೂ ಉಳಿಲಿಲ್ಲ. ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವ ಅಂತ 3 ಜನ ಮಕ್ಕಳು ಉಳ್ಕೊಂಡ್ರು. ಬಹಳ ಇದಾಯಿತು. ಆದರೆ ಏನಪ್ಪ ಅಂದರೆ ಋಷಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ರಾಜಧರ್ಮ. ಏನಾದರೂ ಆಗಲಿ, ಅದಕ್ಕೆ ಹೇಳಿದ ಸ್ನೇಹಂ ದಯಾಂಚ ಸೌಚ್ಯಂಚ ಯದಿವಾ ಜಾನಕೀಮಪಿ ಆರಾಧನಾಯ ಲೋಕಸ್ಯ ಮುಂಚತೋ ನಾಸ್ತಿ ಮೇ ಜಲ. ರಾಮಾಯಣ ಶ್ಲೋಕವು ಚೆನ್ನಾಗಿದೆ. ರಾಮಾಯಣ ಶ್ಲೋಕ ಏನದು? ಉತ್ತರಾಂಚರಿತೇನೋ ಅಥವಾ ನಾನು ಹೇಳಿದ ಉತ್ತರಾಂಚರಿತ. ರಾಮಾಯಣದ ಒಂದು ಶ್ಲೋಕ ಇದೆ ಅಲ್ಲಿ. ಅಪ್ಯಹಂ ಜೀವಿತಂ ತಾಂವಾ ಸೀತೆ ಸಲಕ್ಷ್ಮಣಾಂ ತತು ಪ್ರತಿಜ್ಞಾಂ ವಿಶ್ರುತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ಅದು ರಾಮಾಯಣ ಶ್ಲೋಕ. ನಾನು ಸೀತೆ ಕಥೆ ಹೇಳ್ತಾಳಲ್ಲ, ಕತ್ತಿ ಇಟ್ಟು ಹೋದಂತ ಇಂದ್ರನ ಕಥೆ ಹೇಳ್ತಾಳ, ಕಥೆ ಚೆನ್ನಾಗಿದೆ, ವಿಷಯಾಂತರವಾಗತ್ತೆ. ಆಗ ರಾಮ ಬಹಳ ಚೆನ್ನಾಗಿ ಹೇಳ್ತಾನೆ. ನನಗೆ ಅದನ್ನು ಮಾತು ಕೇಳಿದಾಗ ಉತ್ತರೋತ್ತರ ಯುಕ್ತಿನಾಂ ಭಕ್ತ ವಾಚಸ್ಪತಿ ಯಥ ಹೇಳುವಾಗ ಸೀತೆಯನ್ನು ಅಪ್ರಿಷಿಯೇಟ್ ಮಾಡ್ತಾನೆ, ತುಂಬ ಚೆನ್ನಾಗಿ ಹೇಳಿದೀಯ ಅಂತ. ಒಳ್ಳೆ ನಿಜವಾದ ಸ್ನೇಹಿತ ಹೇಳುವ ಹಾಗೆ ಯುಕ್ತಿಯಿಂದ ಹೇಳಿದೆ. ಆದರೆ ಸೀತೆ, ನಾನು ಹೇಳ್ತೇನೆ ಕೇಳೀಗ, ಆ ರಾಕ್ಷಸನ ಹೊಡೆದು ಬಂದು ಆಮೇಲೆ ಋಷಿಗಳ ಹತ್ರ ನಮಸ್ಕಾರ ಮಾಡಬೇಕಾಗಿತ್ತು. ಇವ್ರು ಬಂದು ಕೇಳ್ಕೊಂಡು ಮಾತು ಕೊಟ್ಟು ಆಮೇಲೆ ಹೊಡೆಯೋದಲ್ಲ. ಈಗ ನಾನು ಮಾಡಿರೋದೇ ಅರ್ಧ ತಪ್ಪು ಅಂದ ಅವನು ರಾಮ. ನಿನ್ನನ್ನು ಬೇಕಾದ್ರೂ ಬಿಟ್ಟೇನೋ, ಲಕ್ಷ್ಮಣನ್ ಬೇಕಾದ್ರೂ ಬಿಟ್ಟೇನೋ, ಕೊಟ್ಟ ಮಾತನ್ನು ಬಿಡೋದಿಲ್ಲ. ರಾಮೋ ದ್ವೇರ್ನಾಭಿಭಾಷತೆ. ರಾಮ ಆಡಿದ ಅಂದರೆ ಮತ್ತೆ ಎರಡಿಲ್ಲ. ಕಡೆಗೆ ಹೋಗೋದ್ರು ಅಷ್ಟೇ, ಕಥೆ ಎಳೆಯತ್ತ ಕಡೆಗೆ. ಸುಮಂತ್ರ ಹತ್ರ ದಶರಥ ರಥ ನಿಲ್ಲಿಸೋ, ಒಂದು ದಿವಸ ರಾಮ ನನ್ನ ಜೊತೆ ನೀನು ಕೂಗ್ತಾ ಇದ್ದಾನೆ, ರಾಮ ಹೊಡಿ ಹೊಡಿ ಅಂತ ಇದ್ದಾನೆ, ಹೊಡಿ ಹೊಡಿ ನಿಲ್ಲಿಸ್ಬೇಡ ಅಂತ. ಸುಮಂತ್ರ ಕೇಳಿದ, ಏನು ಮಾಡೋದು, ಮಹಾರಾಜ ನಿಲ್ಲಿಸು ಅಂತ ಇದ್ದಾನೆ, ಇವು ರಾಮಚಂದ್ರ ಹೊಡಿತಾ ಇದ್ದಾನೆ, ಇಕ್ಕಟ್ಟಿಗೆ ಈ ಹೊಡಿ. ವಾಪಸ್ ಹೋದಾಗ ಕೇಳಲಿಲ್ಲ ಅಂದರು. ರಾಮಾಯಣದಲ್ಲಿದೆ. ನನಗೆ ಆಶ್ಚರ್ಯವಾಯಿತು, ಏನಪ್ಪ ರಾಮಚಂದ್ರ ಹೀಗೆ ಹೇಳ್ಬಿಟ್ಟಲ್ಲ ಅಂತ. ನಡೆಸ್ಬೇಕು ಅಂದ್ರೆ ನಡೆಸ್ಬೇಕು, ಮಾತು ಮೇಲೆ ಎರಡಿಲ್ಲ. ಹೀಗೆ ರಾಮಚಂದ್ರನಂತೆ ಇವನು ಕೂಡ ಬಹಳ ಕಷ್ಟಪಟ್ಟು ಆ ದುಂದು ಅನ್ನುವಂಥ ರಾಕ್ಷಸರನ್ನು ಹೊಡೆದಾಕಿದ್ರಿಂದ ಆ ಕುವಲಯಾಶ್ವನಿಗೆ ದುಂದುಮಾರ ಅಂತ ಹೆಸರು ಬಂತು. ಆ ದುಂದುಮಾರನಿಗೆ 3 ಜನ ಮಕ್ಕಳು. ಆಮೇಲೆ ಅವನಿಗೆ ಸೇನಜಿತ್ ಮಕ್ಕಳು. ಸೇನಜಿತ್ಗೆ ಯುವನಾಶ್ವ ಅಂತ ಮಕ್ಕಳು. ಈ ಯುವನಾಶ್ವನ ಕಥೆಯನ್ನು ಹೇಳ್ತಾರೆ. ಒಂದು ಸಲ ಯುವನಾಶ್ವ ಬಂದ, ಇವನು ಇನ್ನೊಬ್ಬ. ಈ ಯುವನಾಶ್ವನಿಗೆ ಮಕ್ಕಳಿರಲಿಲ್ಲ. ಎಲ್ಲ ಜನರು ಹಾಗೆ. ಜರಾಸಂಧ ಹುಟ್ಟಿದ್ದು ಬೃಹದ್ರಥನಿಗೆ. ಬೃಹದ್ರಥನೂ ಕೂಡ ಒಬ್ಬ ಋಷಿಯನ್ನು ತಪಸ್ಸು ಮಾಡಿ ಅವರ ಸೇವೆ ಮಾಡಿದ. ಅವರು ಹಣ್ಣು ಕೊಟ್ಟರೆ ಇಬ್ಬರಿಗೂ ಅರ್ಧ ಹಣ್ಣು ಕೊಟ್ಬಿಟ್ಟ. ಇಬ್ಬರು ಪತ್ನಿಯರು, ಅವರು ಪತ್ನಿಯರು ನೋಡಲಿಲ್ಲ, ರಾಜನಿಗೆ ಕೊಟ್ಟರು. ಇವರೇನು ಮಾಡಿದ್ರು, ಅರ್ಧ ಹಣ್ಣು ಕೊಟ್ಟ. ಅರ್ಧ ಮಕ್ಕಳು ಹುಟ್ಟಿದ್ರು. ಇದಂತ ಅರ್ಧ ಮಕ್ಕಳು ಹುಟ್ಟಿದ್ರು ಬಿಸಾಕಿದ್ರು. ಆಮೇಲೆ ಜರ ಅನ್ನೋ ರಾಕ್ಷಸಿ ಬಂದು ಸೇರಿಸಿದ್ರು. ಜರೆಯು ಸೇರಿಸಿದ್ರೆ ಜರಾಸಂಧ ಅಂತ ಆಯಿತು. ಆ ರಾಕ್ಷಸಿ ಸೇರಿಸಿದ್ರೆ ಅವಳ ಗುಣ ಬಂತು. ತಾಯಿ ಗುಣ ಬರುತ್ತೆ ಅಂತ ಹೇಳಿದ್ವಲ್ಲ, ಆ ಥರ ಗುಣ ಬಂತು. ಹೀಗೆ ಈ ಯುವನಾಶ್ವ ಮಕ್ಕಳಿಲ್ಲದೆ ಕಾಡಿಗೆ ಹೋದ ಅನ್ನುವಂಥ ಕಥೆ ನಮ್ಮಲ್ಲಿ ತುಂಬ ಇದೆ. ಆ ಋಷಿಗಳ ಸೇವೆ ಮಾಡಬೇಕು. 100 ಜನ ಪತ್ನಿಯನ್ನು ಮಾಡ್ಕೊಂಡು ಎಲ್ಲೂ ಮಕ್ಕಳಾಗಲಿಲ್ಲ. ಭಾಳ ದುಃಖವಾಗಿ ಋಷಿಗಳು ಏನು ಮಾಡಿದರು, ರಾಜ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ, ಇವನಿಗಾಗಿ ಒಂದು ಒಳ್ಳೆ ಇಷ್ಟಿಯನ್ನು ಮಾಡೋಣ, ಇಂದ್ರನಂಥ ಮಗ ಹುಟ್ಟಬೇಕು, 3 ಲೋಕವನ್ನು ಗೆಲ್ಲುವಂಥ ಮಗ ಹುಟ್ಟಬೇಕು ಅಂತೇಳಿ ಒಂದು ಇಷ್ಟಿ ಮಾಡೋಕ್ಕೋಸ್ಕರವಾಗಿ ಮೊದಲು ಕಲಶ ಸ್ಥಾಪನೆ ಮಾಡಿದರು. ಕಲಶ ಸ್ಥಾಪನೆ ಮಾಡಿ ಅಷ್ಟೂ ಇಂದ್ರನ ಮಂತ್ರವನ್ನು ಕೂಡ ಅದರಲ್ಲಿ ಆವಾಹನೆ ಮಾಡಿ, ಗೊಸ್ಯಾವ ನಿಯುತ ಸಶ್ಚುರಿಂದ್ರಂ ಅಂತ ಬರುತ್ತಲ್ಲ,
ಆ ಅನುವಾದ ಜುಷ್ಟದಲ್ಲಿ ಇಂದ್ರ ಸರಸ್ವನ ಎರಡನೇ ಇಂದ್ರ ಸ್ವಾನಭಿಮಾತ್ಯೋ ಗ್ರಹ ಹಿರಣ್ಯವಾಹಿ. ಆ ಅನುವಾಕದಲ್ಲಿ ಒಳ್ಳೆ ಗಂಡು ಮಗು ಹುಟ್ಟಬೇಕು, ಪ್ರಪಂಚವನ್ನು ಗೆಲ್ಲುವಂಥ ಮಹಾವೀರ. ಅದನ್ನೆಲ್ಲ ಅಭಿಮಂತ್ರಣ ಮಾಡಿ ಋಷಿಗಳು ಸಾಮಾನ್ಯರಲ್ಲ, ಅಂಥ ಋಷಿಗಳು ಆಶೀರ್ವಾದ ಮಾಡಿ ಕಲಶ ಇಟ್ಟಿದ್ದಾರೆ. ಬಹಳ ಯಜ್ಞ ನಡಿಬೇಕು. ಆಗ ಒಂದು ಘಟನೆ ಆಗ್ಬಿಡ್ತು. ಏನಾಯಿತು? ಭಾರ್ಯಾಶತೇನ ನಿರ್ವಿಣ್ಣಗ ಋಷಯೋಸ್ಯ ಕೃಪಾಲವಗ ಇಷ್ಟಿಂ ಸ್ಮ ವರ್ತಯಾಂಚಕ್ರುಃ ಐಂದ್ರೀಂತೆ ಸುಸಮಾಹಿತಾಗ ರಾಜಾ ತದ್ಯಜ್ಞಸದನಂ ಪ್ರವಿಷ್ಟೋ ನಿಶಿತರ್ಷಿತಗ ದೃಷ್ಟ್ವಾ ಶಯಾನಾನ್ ವಿಪ್ರಾಂಸ್ತಾನ್ ಪಪೌ ಮಂತ್ರಜಲಂ ಸ್ವಯಂ ಉತ್ಥಿತಾಸ್ತೆ ನಿಶಾಂ ಜಾತ ವ್ಯುದಕಂ ಕಲಶಂ ಪ್ರಭೋ ಪಪ್ರಚ್ಛುಃ ಕಸ್ಯ ಕರ್ಮೇದಂ ಪೀತಂ ಪುಂಸವನಂ ಜಲಂ ರಾಜ್ಞಾ ಪೀತಂ ವಿದಿತ್ವಾಥ ಈಶ್ವರ ಪ್ರಹಿತೇನ ತೇ ಈಶ್ವರಾಯ ನಮಶ್ಚಕ್ರುಃ ಅಹೋ ದೈವ ಬಲಂ ಬಲಂ ತತಃ ಕಾಲ ಉಪಾವೃತ್ತೆ ಕುಕ್ಷಿಂ ನಿರ್ಭಿದ್ಯ ದಕ್ಷಿಣಂ ಯುವನಾಶ್ವಸ್ಯ ತನಯಗ ಚಕ್ರವರ್ತಿ ಜಜಾನಗ. ಹೀಗೆ 100 ಪತ್ನಿಯರಿದ್ದರೂ ಮಕ್ಕಳಾಗಲಿಲ್ಲ ಅನ್ನುವಂಥ ದುಃಖದಿಂದ ಅಲ್ಲಿ ಹೋದಾಗ ಋಷಿಗಳಿಗೆ ಹೇಗಾದರೂ ಆಗಲಿ ಅಂಥೇಳಿ ಇಷ್ಟಿಯನ್ನು ಮಾಡಿ ಕಲಶ ಸ್ಥಾಪನೆ ಮಾಡಿದ್ದಾರೆ. ಅವತ್ತು ರಾತ್ರಿ ರಾಜ ಇಡ್ಲಿ ತಿಂದಿದ್ನೋ ಅಥವಾ ರೊಟ್ಟಿ ತಿನ್ನೋ ಅಥವಾ ಚಪಾತಿ ತಿನ್ನೋ ಏನು ತಿಂದಿದ್ದ ಗೊತ್ತಿಲ್ಲ, ತುಂಬ ಬಾಯಾರಿಕೆ ಆಗುತ್ತೆ. ಅರ್ಧ ನಿದ್ರೆ, ಎಚ್ಚರದ ಬಾಯಾರಿಕೆ ಎರಡೂ ಸೇರಿದೆ. ಯಜ್ಞಶಾಲೆಯಲ್ಲೇ ಮಲಗಬೇಕು ಯಜಮಾನ, ಅಲ್ಲೇ ಮಲಗಿದ್ದಾನೆ, ಹುಡುಕ್ತಾ ಇದ್ದಾನೆ, ನೀರು ಸಿಕ್ಕಲಿಲ್ಲ. ಆ ಕಲಶ ಇತ್ತಲ್ಲ ಅಭಿಮಂತ್ರ, ಅಷ್ಟೂ ನೀರು ಕುಡಿದ್ಬಿಟ್ಟ. ದೊಡ್ಡ ಕಲಶದ ನೀರು ಪೂರ್ತಿ ರಾಜನೇ ಕುಡಿದ್ಬಿಟ್ಟ. ರಾಜ ಕುಡಿದ ಕೂಡಲೇ ಆ ಋಷಿಗಳಿಗೆ ಅವಾಗ ಗೊತ್ತಾಗಲಿಲ್ಲ. ಮತ್ತೆ ಮಲಗಿಬಿಟ್ಟ. ಚೆನ್ನಾಗಿ ತೃಪ್ತಿ ಆಯಿತು. ಏನು ತೃಪ್ತಿ ಆಯಿತು? ಬರೀ ನೀರೆಲ್ಲ ಕುಡಿದಿದ್ದವನು ಚಕ್ರವರ್ತಿ ಮಗುವನ್ನೇ ಕುಡಿದ್ಬಿಟ್ಟಿಯಾನೆ. ಇದೇ ಕಥೆ. ಈ ಕುಡಿದು ಕೂಡಲೇ ಬೆಳಗ್ಗೆ ಬಂದು ನೋಡ್ತಾರೆ, ಕಲಶ ಖಾಲಿ. ಏನಿದು, ಯಾರು ಕುಡಿದ್ರು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರು. ಅವರಿಗೆ ಧ್ಯಾನ ದೃಷ್ಟಿಯಲ್ಲಿ ಗೊತ್ತಾಯಿತು ಮಹಾರಾಜನೇ ಕುಡಿದಿದ್ದಾನೆ. ಅವ್ರು ಹೇಳಿದ್ರು ನಮ್ಮಲ್ಲೂ ನಡೆಯುತ್ತೆ. ಕೊನೆಗೆ ಕೈಯಲ್ಲಾಗದ್ರೆ ಈಶ್ವರ ಇಚ್ಛೆ, ದೈವ ಇಚ್ಛೆ, ನಾವೇನು ಮಾಡೋಕ್ಕಾಗತ್ತೆ ಅಂತ ಮಾಡೋಕೆ ಹೊರಟದ್ದು ಮಕ್ಕಳಾಗಲಿ ಅಂತಲೇ. ಆದರೆ ಇವನು ರಾಜ ಕುಡಿದ್ರಿಂದ ಈಶ್ವರನ ಇಚ್ಛೆ ಹಾಗೆ ಇದೆ. ರಾಜನ ಹೊಟ್ಟೆಯಲ್ಲೇ ನೇರಾಗಿ ಮಗ ಬರ್ತಾನೆ. ಪತ್ನಿಯರಿಗೆ ಕೊಡಬೇಕು ಅಂತ ಇಟ್ಟಿದ್ದದು ರಾಜನ ಪತ್ನಿಯರಿಗೆ. ಇವನೇ ಕುಡಿದ್ನಲ್ಲ, ಇವನ ಹೊಟ್ಟೆಗೆ ಹುಟ್ಟತಾನೆ ಮಗು ಒಂದು. ಇವನೇ ಗರ್ಭಿಣಿ ಆದ ಅಂತ ಹೇಳೋಣ, ಗರ್ಭಿಣನಾದ ಅಂತ ಏನು ಹೇಳಬೇಕು? ಗರ್ಭವಂತನಾದ. ಅವರು ನೋಡಿ ಋಷಿಗಳ ಶಕ್ತಿ ಹೇಗಿದೆ ಅಂತ. ಆಗ ಅವನೇ ಗರ್ಭಿಣಿ ಆಗಿದ್ದಾನೆ. ಆ ಋಷಿಗಳು ಯೋಚನೆ ಮಾಡಿದ್ರು, ಈಗ ಹುಟ್ಟೋ ಕೈ ಇದೆಲ್ಲ ಸ್ತ್ರೀಯರಿಗಿರೋ ಹಾಗೆ ಗಂಡಸರಿಗೆ ಇರೋಲ್ಲ. ಅಷ್ಟೇ ಅಲ್ಲ, ಹುಟ್ಟಿದ ಮಗು ಹಾಲು ಕುಡಿಸೋಕ್ಕೂ ಜಾಗ ಇಲ್ಲ ಇವರಿಗೆ. ಬಹಳ ರಗಳೆ. ಆ ಅದ್ಭುತ ಕಥೆ ಇದು. ಆಗ ಏನಾಯಿತು ಕಥೆಯಲ್ಲಿ ಅಂದರೆ, ರಾಜನ ಬಲಭಾಗದಲ್ಲಿ ಮಗು ಹೊಡ್ಕೊಂಡು ಹೊರಗೆ ಬಂತು. ರಾಜ ಸಾಯಲಿಲ್ಲ. ಋಷಿಗಳು ಅಲ್ಲೇ ಇದ್ದರು. ನೀನು ಸಾಯೋಲ್ಲ, ಹೆದರಬೇಡ, ಮಗು ಹೊರಗೆ ಬರುತ್ತೆ. ಏನು ಈಗೆಲ್ಲ ಸಿಸರೇನ್ ಇತ್ತಲ್ಲ, ಸಿಸರನ್ನೇ ಮಾಡಿದ್ರು ಏನೋ. ಒಟ್ಟು ಆ ಮಗು ಹೊರಗೆ ಬಂತೋ ಇಲ್ವೋ, ಸದ್ಯ ಆನಂದವಾಯಿತು ರಾಜನಿಗೆ. ತಾನೇ ಹೆತ್ತಿದ್ದು. ಇಡೀ ಜಗತ್ತಿನಲ್ಲಿ ತಂದೆ ಹೆತ್ತಿರೋ ಒಬ್ಬನೇ ಒಬ್ಬ ಮಗ. ಯಾರವನು? ಮಾಂಧಾತೃ. ಅದಕ್ಕೆ ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತು. ಏನು ಯಾರು ಅಪ್ಪನ ಹೊಟ್ಟೆಯಲ್ಲಿ ಡೈರೆಕ್ಟಾಗಿ ಹುಟ್ಟಿರೋರು ಯಾರೂ ಇಲ್ಲ. ನಾವಿಂದ ಅದು ಬೇರೆ, ಹೊಟ್ಟೆಯಿಂದ ಹುಟ್ಟಿಲ್ಲ. ಪ್ರತಿಸೃಷ್ಟಿ ಅದು. ಪೃಥು ಹಡಿತಾನ, ಅವಾಗ ಇವನು ಹಡಿತಾನ, ಪ್ರತಿಸೃಷ್ಟಿ ಮಾಡ್ತಾರೆ. ಅದು ಜೀನ್ ಇದನ್ನೇನು ಹೇಳ್ತಾರೆ ನಮ್ಮಲ್ಲಿ, ಜೀನ್ಸ್ ತಗೊಂಡು ಹುಟ್ಟೋದು ಆ ಥರ. ಟಿಶ್ಯೂ ಅದು. ಅದು ಪೃಥುವುದು ಬೇರೆ. ಪೃಥುವುದಲ್ಲ, ತಂದೆ ಹೊಟ್ಟೆಯಲ್ಲಿ ತಂದೆ ಹಾಗೆ ಬದುಕಿದ್ದಾಗ ಹುಟ್ಟಿರೋದು ಒಬ್ಬನೇ, ಇನ್ಯಾರು ಹಾಗೆ ಹುಟ್ಟಿಲ್ಲ. ಏನೋ ಒಂದು ವಕ್ರ ಇದೆ. ಹೀಗೆ ಹುಟ್ಟಿದ ಮೇಲೆ ಮಗು ಏನೋ ಅಳೋಕೆ ಶುರು ಮಾಡ್ತು. ಹುಟ್ಟಿದ ಮಗು ಅಳಬೇಕಲ್ಲ. ಹೊತ್ತಾಗ ಋಷಿಗಳು ಯೋಚನೆ ಮಾಡಿದ್ರು, ಇದಕ್ಕೆ ಹಾಲು ಕುಡಿಸೋರು ಯಾರು? ಹಾಲಿಲ್ವಲ್ಲ, ಹಾಲು ಕುಡಿಸೋರು ಹೇಗೆ ಅಂತ. ದೇವೇಂದ್ರ ಇಳಿದ ಸ್ವರ್ಗದಿಂದ.
ತೋರ್ ಬೆರಳನ್ನು ಕೊಟ್ಟು ಕುಡಿ ಇದೆ ಹಾಲು ಅಂದ. ಏನ್ ಕುಡಿಸ್ದ? ಹಾಲೆಲ್ಲ ಕುಡಿಸಿದ್ದು ಅಮೃತವನ್ನೇ ಕುಡಿಸ್ಬಿಟ್ಟ. ಕಂಧಾಸ್ಯತಿ ಕುಮಾರೋಯಂ ಸ್ತನ್ಯಂ ರೋರೂಯತೆ ಭೃಶಂ ಮಾಂ ಧಾತಾ ವತ್ಸಮಾರೋದೀಹಿ ಇತೀಂದ್ರೋ ದೇಶಿನೀಮದಾತ್ ನಮಮಾರ ಪಿತಾಯಸ್ಯ ವಿಪ್ರದೇವ ಪ್ರಸಾದಕಃ ನಮಮಾರ ಪಿತಾಯಸ್ಯ ವಿಪ್ರದೇವ ಪ್ರಸಾದತಃ ಯುವನಾಶ್ವೋಥ ತತ್ರೈವ ತಪಸಾ ಸಿದ್ಧಿಮನ್ವಗಾತ್ ತ್ರಸದ್ದಸ್ಯುರಿತೀಂದ್ರೋಂಗ ವಿದಧೇ ನಾಮ ತಸ್ಯ ವೈ ಯಸ್ಮಾತ್ರ ಸಂತಿ ಹ್ಯುದ್ವಿಗ್ನಾಃ ದಸ್ಯ ಭೋ ರಾವಣಾದಯಃ ಯೌವನಾಶ್ವೋಥ ಮಾಂಧಾತ ಚಕ್ರವರ್ತ್ಯವನೀಂ ಪ್ರಭುಃ ಸಪ್ತದ್ವೀಪವತೀಮೇಕಃ ಶಶಾಸ ಅಚ್ಯುತ ತೇಜಸ. ಈ ಮಗುವಿಗೆ ಹಾಲು ಕುಡಿಸೋದಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ದೇವೇಂದ್ರನೇ ಬಂದು ಆ ಮಗುವನ್ನು ಅಳಬೇಡ ಕುಡಿ ಅಂತ ಹೇಳಿ ಪ್ರಾದೇಶಿನಿ ಅಂತಿದೆ. ದೇಶಿನಿ ಅಂದರೆ ತೋರ್ ಬೆರಳು. ತೋರ್ ಬೆರಳು ಯಾತಕ್ಕೆ ಅಂದರೆ ಇದೇ ನಿನಗೆ ಒಂದಲ್ಲ ಒಂದು ದಿವಸ ಅಂತ ಈ ಬೆರಳನ್ನೇ ತೋರಿಸೋದು. ಅದಕ್ಕೆ ತರ್ಜನಿ ಅಂತ ಹೆಸರು. ತರ್ಜಯತಿ ಅನೇನ ಇತಿ ತರ್ಜನಿ. ಯಾವುದರಿಂದ ಇನ್ನೊಬ್ಬರಿಗೆ ಮಾಡ್ತೀನಿ ತಡಿ ಅಂತೀವಲ್ಲ, ಆ ತೋರ್ ಬೆರಳಿಂದ ಆ ಮಗುವಿಗೆ ಹಾಲನ್ನು ಕುಡಿಸಿದ್ದಾನೆ. ಇಂದ್ರನ ಹಾಲು ಕುಡಿದ ಮೇಲೆ ಆ ಮಗು ಕ್ಷಣಕ್ಕೆ ಬೆಳೆದ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿ ಬಲಿಷ್ಠನಾಗಿ ಬೆಳೆದವನೇ ಮಹಾನಾಯಕನಾಗ್ತಾನೆ ಅಂತ ನಾಯಕನ ಲಕ್ಷಣ. ಹೈ ಪರ್ಸನಾಲಿಟಿ ಇರಬೇಕು, ಬಲಿಷ್ಠನಾಗಿರಬೇಕು, ಯಾವುದಕ್ಕೂ ಬಗ್ಗಬಾರದು, ಅತ್ಯಂತ ಅಗ್ರೆಸಿವ್ ನೇಚರ್ ಅಂತಾರಲ್ಲ, ಹೆಜ್ಜೆ ಇಟ್ಟರೆ ಹಿಂದಕ್ಕೆ ಹೆಜ್ಜೆ ಇಲ್ಲ ಅಂಥ ಮುನ್ನುಗ್ಗುವ ಸ್ವಭಾವದವನಾಗಬೇಕು. ಆ ರೀತಿಯಾದಂಥ ಮಗುವನ್ನು ದೇವೇಂದ್ರ ಕೊಟ್ಟ. ಅವನಿಗೆ ಬ್ರಾಹ್ಮಣರ ಅನುಗ್ರಹವೇನೇ ಇತ್ತು, ಋಷಿಗಳ ಪ್ರಸಾದ ಇತ್ತು. ಅಖಂಡ ಭೂಮಂಡಲವನ್ನು ಗೆಲ್ಲುವಂಥ ಚಕ್ರವರ್ತಿಯಾಗುವ ಮಂತ್ರಗಳಿಂದ ಹುಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ಯೌವನಾಶ್ವ ಮಾಂಧಾತ, ಯುವನಾಶ್ವನ ಮಗನಾದ್ರಿಂದ ಯೌವನಾಶ್ವ ಮಾಂಧಾತ ಅಂತಾಯಿತು. ಆ ಯುವನಾಶ್ವನಿಗೆ ನಾನು ಹೆತ್ತು ಬಿಟ್ಟು ಮತ್ತೆ ಊರಿಗೆ ಹೋದರೆ ಇವನ ಅಪ್ಪನೋ ಅಮ್ಮನೋ ಅಂತ ಊರಲ್ಲಿ ಕೇಳ್ತಾರೆ. ನಾನು ಮತ್ತೆ ಊರಿಗೆ ಹೋಗಲ್ಲ ಅದನ್ನ ಅಲ್ಲೇ ತಪೋವನದಲ್ಲೇ ಉಳಿದು ಬಿಟ್ಟ. ಋಷಿಗಳ ಜೊತೆಯಲ್ಲಿ ಅಲ್ಲೇ ಉಳಿದು ಬಿಟ್ಟು ನಾನು ಇಲ್ಲೇ ತಪಸ್ಸು ಮಾಡಿ ಸಿದ್ಧಿ ಮಾಡ್ಕೊಂಡ್ಬಿಡ್ತೀನಿ, ಮಗ ಚೆನ್ನಾಗಿರಲಿ, ಮಗುವನ್ನು ಕರ್ಕೊಂಡು ಹೋಗ್ರಿಂದ ಮಕ್ಕಳನ್ನು ಕರ್ಕೊಂಡ್ಬಂದರು ಮಗುವನ್ನು. ಅವನಿಗೆ ಇಂದ್ರನಿಗೆ ತಂದೆ, ಅವನೇ ತಾಯಿ, ಅವನೇ ತಂದೆ ತಾಯಿ, ಅವನೇ ತ್ರಸದ್ದಸ್ಯು ಅಂತ ನಾಮಕರಣ ಮಾಡ್ದ. ಯಾರನ್ನು ನೋಡಿದರೆ ದಸ್ಯುಗಳು ಹೆದರಿ ಓಡೋಗ್ತಾರೋ, ತ್ರಸತ್ ದಸ್ಯವೋ ಯಂ ದೃಷ್ಟ ಸೋಯಂ ತ್ರಸದ್ದಸ್ಯು ಅಂಥೇಳಿ ಇಂದ್ರ ಅವನಿಗೆ ನಾಮವನ್ನು ಮಾಡಿದ್ದಾನೆ. ರಾವಣಾದಿಗಳು ಕೂಡ ಲಂಕಾಧಿಪತಿ. ರಾವಣ ಅಂದರೆ ರಾವಣೋ ಲೋಕರಾವಣ, 3 ಲೋಕವನ್ನು ನಡುಗಿಸುವ ರಾವಣನೇ ಮಾಂಧಾತೃವಿಗೆ ಹೆದರಿಬಿಟ್ಟು ಬರಲೇ ಇಲ್ಲ ಆ ಕಡೆಗೆ. ಅಯ್ಯಯ್ಯೋ ಬೇಡಪ್ಪ, ಅಲ್ಲ ರಾವಣನ ದಿಗ್ವಿಜಯ ಅಂತ ನಮ್ಮ ರಾಮಭದ್ರ ಶಾಸ್ತ್ರಿ ಹೇಳೋರು. ಸೋತು ಹೊರಗಡೆ ಹೋದ್ಮೇಲೆ ಗೆದ್ದೆ ಅಂತ ಹೊಡೆಯೋರೆ ರಾವಣ ದಿಗ್ವಿಜಯ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಇನ್ನು ಯಮನ ಲೋಕಕ್ಕೆ ಹೋದ, ಹಡಿತೇನಿಂದ ಯಮ ಕಾಲದಂಡ ಎತ್ತದ, ಬಡ್ದು ಬಿಡ್ತೀನಿ ನೋಡು ಅಂದ. ಬ್ರಹ್ಮ ಬಂದು ಬೇಡ ಕಣೋ, ನಾನು ವರ ಕೊಟ್ಟಿದ್ದೀನಿ, ಸತ್ತೋಗ್ಬಿಡ್ತಾನೆ, ಬೇಡ ಹೊಡಿಬೇಡ. ಬ್ರಹ್ಮ ಬೇಡ್ಕೊಂಡ. ಈ ರಾವಣ ಸೋತ್ರು ಹೊರಗೆ ಬಂದ್ಮೇಲೆ ಹೊಡಿರೋ ರಾವಣ ಗೆದ್ದ. ಹೊರಗೆ ಬಂದಮೇಲೆ ಯಮಲೋಕದಿಂದ ಹೊರಗೆ ಬಂದಮೇಲೆ ಹಾಗೆ ಕಾರ್ತಿವೀರ್ಯಾರ್ಜುನ ಇದಕ್ಕೆ ಹೋಗಿದ್ದ, ಹತ್ತಲೆ ಹುಳ ಕಟ ಭಾಳ ಜೋರು ಮಾಡ್ತಾ ಕಟ್ ಹಾಕ್ಬಿಟ್ರು. ಕಾರ್ತಿವೀರ್ಯಾರ್ಜುನ ಸೋತು ಆ ತೊಟ್ಲಿಗೆ ಕಟ್ಟಿ ಎಲ್ಲ ಆಡಿಸ್ತಾ ಇದ್ರು. ಪುಲಸ್ತ್ಯ ಬ್ರಹ್ಮರು ಬಂದು ಮಗನ ಬಿಟ್ಬಿಡಪ್ಪ ನನ್ನ ಮಗ ಅಂತೇಳಿ ಅವರು ಬ್ರಾಹ್ಮಣೋತ್ತಮ ಋಷಿಗಳು ಬಂದರು, ಅವ್ರ ತಂದೆ ಬಿಟ್ಟರು. ಹೊರಟ ಮಾಹಿಷ್ಪತಿ ಪಟ್ಟಣದಿಂದ, ಅವನ ಪಟ್ಟಣ ಕಾರ್ತಿವೀರ್ಯಾರ್ಜುನ ಪಟ್ಟಣ ಮಾಹಿಷ್ಪತಿ ಪಟ್ಟಣದಿಂದ ಹೊರಗೆ ಬಂದ ಕೂಡಲೇ ಹೊಡಿ ರಾವಣ ಗೆದ್ದ. ಈ ರಾವಣ ದಿಗ್ವಿಜಯ ಇಂಥದ್ದೇ, ಸೋತು ಹೊರಗೆ ಬಂದಮೇಲೆ ಗೆದ್ದೆ ಅಂತ ಕೂಗೋದು. ಆ ರೀತಿಯಾಗಿ ರಾವಣ ದಿಗ್ವಿಜಯವನ್ನು ತಮಾಷೆ ಮಾಡಿ ಭಾಳ ಚೆನ್ನಾಗಿ ಹೇಳಿದರು ಕಥೆಯನ್ನು. ಹಿಂದಿನವರು ಪ್ರತಿಯೊಂದು ಕಥೆಯನ್ನು ರಮಣೀಯವಾಗಿ ಹೇಳಿದರು, ಅದನ್ನು ಕೇಳೋದೇ ಒಂದು ಆನಂದ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಯಾರೋ ವೃದ್ಧೋಪಸೇವಿ ಆಗ್ತಾರೋ ಅವನಿಗೆ ಒಳ್ಳೆ ಸಂಸ್ಕಾರ ಸಿಗುತ್ತೆ. ಯಜ್ಞಂ ಕ್ರತುಭಿಃ ಆತ್ಮವಿದ್ಭೂರಿ ದಕ್ಷಿಣೈಃ ಸರ್ವದೇವಮಯಂ ದೇವಂ ಸರ್ವಾತ್ಮಕಮತೀಂದ್ರಿಯಂ ದ್ರವ್ಯಂ ಮಂತ್ರೋ ವಿಧಿರ್ಯಜ್ಞಃ ಯಜಮಾನಸ್ತಥಕ್ತಿಜಗ ಧರ್ಮೋ ದೇಶಶ್ಚ ಕಾಲಶ್ಚ ಸರ್ವಮೇತದ್ಯದಾತ್ಮಕಂ
ಯಾವತ್ ಸೂರ್ಯ ಉದೇತಿ ಸ್ಮ ಯಾವಚ್ಚ ಪ್ರತಿಷ್ಠತಿ ಸರ್ವಂ ತದ್ಯೌವನಾಶ್ವಸ್ಯ ಮಾನ್ ಧಾತು ಕ್ಷೇತ್ರಮುಚ್ಯತೆ. ಸಪ್ತದ್ವೀಪವಿರುವ ಅಖಂಡ ಭೂಮಂಡಲವನ್ನ ಮಾಂಧಾತೃ ಆಳ್ದ, ಯಾರು ಎದುರಿಗೆ ಬರೋಲ್ಲ ಅಂಥ ಮಹಾಚಕ್ರವರ್ತಿಯಾಗಿ ಅಖಂಡ ಭೂಮಂಡಲವನ್ನು ಗೆದ್ದ ಮೇಲೆ ಅಶ್ವಮೇಧಾದಿ ಯಜ್ಞಗಳನ್ನು ಮಾಡಿದ. ಅಶ್ವಮೇಧ ಯಜ್ಞದಲ್ಲಿ ಅದೇ ತಾನೆ, ಯಾರೂ ಅವರ ಆ ಕುದುರೆಯನ್ನು ಕಟ್ಟೋರಿಲ್ಲ ಅಂಥ ಅವನು ಯಜ್ಞ ಮಾಡುವಾಗ ಆ ಸಂಪತ್ತೆಲ್ಲ ಹೇಗೆ ದಕ್ಷಿಣೆ ಕೊಟ್ಟ ಅಂದರೆ ಅವರವರಿಗೆ ಎಷ್ಟು ಬೇಕೋ ಅಷ್ಟು ದಕ್ಷಿಣೆ. ಭೂರಿ ದಕ್ಷಿಣೆ ಅಂದರೆ ಮತ್ತೆ ಜೀವನದಲ್ಲಿ ಒಂದ್ಸಲ ಸ್ವೀಕಾರ ಮಾಡಿದ್ಮೇಲೆ ಮತ್ತೆ ಬೇಡ್ಕೋಬಾರ್ದು ನೀನು. ಇಲ್ಲಿಂದ ತಗೊಂಡು ಹೋದ್ಮೇಲೆ ಇನ್ನು ಎಲ್ಲೂ ಬೇಡಿಕೆನೇ ಇರಬಾರ್ದು, ಅಷ್ಟು ತಗೊಂಡು ಹೋಗ್ಬಿಡು ಅಂಥೇಳಿ ಭಾರೀ ದಕ್ಷಿಣೆಯಿಂದ ಯಜ್ಞಗಳನ್ನು ಮಾಡಿದ್ದಾನೆ. ಆ ಯಜ್ಞದಲ್ಲಿ ಅವನು ಮಾಡುವಾಗಲೇ ಹೇಳಿದ, ಸರ್ವದೇವತಾ ಸ್ವರೂಪನಾದ ಪರಮಾತ್ಮ ಸರ್ವಾತ್ಮಕನಾಗಿದ್ದಾನೆ. ಆ ಅತೀಂದ್ರಿಯನಾದ ಪರಮಾತ್ಮನ ಪ್ರೀತಿಗೋಸ್ಕರ ನಾನು ಯಜ್ಞ ಮಾಡ್ತೇನೆ ಅಂತ. ಅಂದರೆ ಇಷ್ಟು ದೊಡ್ಡ ಯಜ್ಞ ಮಾಡಿದರೂ ಒಂದು ಸ್ವಲ್ಪವೂ ಅಹಂ ಅನ್ನೋದಿಲ್ಲ. ಪೂರ್ಣ ಪರಮಾತ್ಮನ ಪ್ರೇಮಕ್ಕೋಸ್ಕರ ಯಜ್ಞವನ್ನು ಮಾಡಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನ ದ್ರವ್ಯವು, ನನ್ನ ಮಂತ್ರಗಳು, ನನ್ನ ವಿಧಿಯು, ನನ್ನ ಯಜ್ಞವು, ನಾನು ಯಜಮಾನ, ಋತ್ವಿಜರು ಎಲ್ಲವೂ ಪರಮಾತ್ಮನದ್ದೇ. ಪರಮಾತ್ಮನೇ ಅವನಿಗೇ ಸೇರಿದ್ದು. ಧರ್ಮೋ ದೇಶಶ್ಚ ಕಾಲಶ್ಚ ಸರ್ವಮೇತ ಯದಾತ್ಮಕಂ. ಎಲ್ಲವೂ ಕೂಡ ಯಾವ ಪರಮಾತ್ಮನ ಸ್ವರೂಪವೋ ಅವನು ಸುಪ್ರೀತನಾಗಲಿ ನನ್ನ ಯಜ್ಞದಲ್ಲಿ ಅಂಥೇಳಿ ಯಜ್ಞವನ್ನು ಮಾಡಿದ್ದಾನೆ. ಆಗ ಹೇಳ್ತಾರೆ, ಎಲ್ಲಿ ಸೂರ್ಯೋದಯವಾಗುತ್ತೋ ಸೂರ್ಯನ ಬಿಸಿಲು ಅಲ್ಲಿಂದ ಹಿಡಿದು ಅವನ ಅಸ್ತಮಾನವಾಗುವವರೆಗೂ ಅಷ್ಟೂ ಜಾಗ ಅವನದೇ. ಈ ಬ್ರಿಟಿಷ್ ಹೇಳ್ತಾ ಇದ್ರು ನಮ್ಮ ರಾಷ್ಟ್ರದಲ್ಲಿ ಸೂರ್ಯಾಸ್ತಮಾನವಿಲ್ಲ ಗೆದ್ದಾಗ, ಏನೋ ಒಂದು ಅದಕ್ಕೇನೋ ಒಂದಿತ್ತು. The sun never sets on the British Empire. The sun never ಸೂರ್ಯ sets. ಮುಳುಗದ ರಾಷ್ಟ್ರ ಅಂತ. ಸೂರ್ಯ ಒಳಗದ ರಾಷ್ಟ್ರ ನಮ್ದು ಅಂತ ಕೊಚ್ಕೋತಾ ಇದ್ರು. ಮಾಂಧಾತೃ ಅಖಂಡ ಈಗ ಹುಟ್ಟೋದೇ ಇಲ್ಲ. ಇಂಗ್ಲೆಂಡಲ್ಲಿ ಸೂರ್ಯನೇ ಹುಟ್ಟಲ್ಲ, ಅದು ಮುಳುಗೋತಿರಲಿ, ಸೂರ್ಯೋದಯವೇ ಇಲ್ಲ. ಹೀಗೆ ಮಾಂಧಾತೃ ಕೃತಯುಗದಲ್ಲಿ ಅಖಂಡ ಭೂಮಿಯನ್ನು ಗೆದ್ದಿದ್ದಾನೆ. ಅಷ್ಟೂ ಕೂಡ ಮಾಂಧಾತು ಕ್ಷೇತ್ರ ಮುಚ್ಯತೆ ಅವನಾಗಿದ್ದಾನೆ. ಇವನಿಗೆ ಹೆಣ್ಣು ಕೊಟ್ಟವ್ರು ಎಂಥವ್ರು, ಇದು ಕಥೆ ಮುಂದೆ ಚೆನ್ನಾಗಿದೆ ನೋಡಿ. ಶಶಬಿಂದೋರ್ದುಹಿತರಿ ಬಿಂದುಮತ್ಯಾಮಧಾನ್ ನೃಪಗ ಪುರುಕುತ್ಸಂ ಅಂಬರೀಷಂ ಮುಚುಕುಂದಂ ಚ ಯೋಗಿನಂ ತೇಷಾಂ ಸ್ವಸಾರಗ ಪಂಚಾಶತ್ ಸೌಭರಿಂ ವವ್ರಿರೇಪತಿಂ ಯಮುನಾಂತರ್ಜಲೆ ಮಗ್ನಗ ತಪ್ಯಮಾನಃ ಪರಂತಪಗ ನಿರ್ವೃತಿಂ ಮೀನರಾಜಸ್ಯ ವೀಕ್ಷ್ಯ ಮೈಥುನಧರ್ಮಿಣಃ ಜಾತಸ್ಪೃಹೋ ನೃಪಂ ವಿಪ್ರಃ ಕನ್ಯಾಮೇಕಾಮಜ ಅಯಾಚತ ಸೋಪ್ಯಾಗಗೃಹ್ಯತಾಂ ಬ್ರಹ್ಮಂ ಕಾಮಂ ಕನ್ಯಾ ಸ್ವಯಂವರೇ ಸವಿಚಿಂತ್ಯ ಪ್ರಿಯಂ ಸ್ತ್ರೀಣಾಂ ಜರಠೋಯಂ ಅಸಮ್ಮತಃ ವಲೀಫಲಿತ ಏಜತ್ಕಃ ಇತ್ಯಹಂ ಪ್ರತ್ಯುದಾಹೃತಃ ಸಾಧಯಿಷ್ಯೇ ತಥಾತ್ಮಾನಂ ಸುರಸ್ತ್ರೀಣಾಮಪೀಪ್ಸಿತಂ ಕಿಂ ಪುನಃ ಮನುಜೇಂದ್ರಾಣಾಂ ಇತಿ ವ್ಯವಸಿತಃ ಪ್ರಭುಃ. ಶಶಬಿಂದು ಮಹಾರಾಜನ ಮಗಳು ಬಿಂದುಮತಿ ಅಂತ ಮಾಂಧಾತೃವಿನ ಪತ್ನಿ. ನೆನಪಿರಲ್ಲ ನಮ್ಗೆ ಹೆಸರು. ಮಾಂಧಾತೃವಿನ ಪತ್ನಿ ಹೆಸರೇನು? ಬಿಂದುಮತಿ. ಆ ಬಿಂದುಮತಿಯನ್ನ ಮದುವೆಯಾಗಿ 3 ಜನ ಮಹಾಪುರುಷರನ್ನ ಮಕ್ಕಳಾಗಿ ಪಡ್ಕೊಂಡ. ಪುರುಕುತ್ಸನ ಕಥೆ ಮುಂದೆ ಬರುತ್ತೆ, ಬಹಳ ಅದ್ಭುತವಾದಂತಹದ್ದು. ಆಂಗೀರಸ ಪೌರಕುತ್ಸ್ಯ ಪುರುಕುತ್ಸ. ಅಂಬರೀಷ ನನ್ನ ಕಥೆ ಹೇಳಿದ್ದೀವಿ, ಮಹಾಭಾಗವತೋತ್ತಮ ಅಂಬರೀಷ. ಮುಚುಕುಂದನ ಕಥೆನೇ ಕೇಳಿದಾರಲ್ವಾ, ಅವನು ಕೃಷ್ಣ. 3 ಯೋಗೀಶ್ವರರೇ ಅಂಥ 3 ಮಕ್ಕಳನ್ನು ಪಡ್ಕೊಂಡ. ಅವರಲ್ಲಿ 50 ಜನ ತಂಗಿಯರು, ಹೆಣ್ಣು ಮಕ್ಕಳು ಜಾಸ್ತಿ ಹೇಳ್ತೀರಲ್ಲ. 50 ಜನ, 3 ಜನಕ್ಕೂ ತಂಗಿಯರು ಅಂದರೆ ಅವನಿಗೆ 53 ಜನ ಮಕ್ಕಳು. ಆ ತಂಗಿಯರಲ್ಲಿ ಅಷ್ಟೂ ಜನ ಸೌಭರಿ ಎಂಬ ಋಷಿಯನ್ನು ಮದುವೆಯಾದರು ಅಂತಂದ. ಇದೇನು ಸ್ವಾಮಿ, ರಾಜಕುಮಾರಿಯರು 50 ಜನ ಸೌಭರಿಯನ್ನ ಏನು ಕಥೆ ಹೇಳಿ ಅಂತ ಕೇಳಿದರು. ಒಂದು ನಿಮಿಷ ತಡೀರಿ, ಕಥೆ ಹೇಳ್ತೀನಿ ಕೇಳಿ. ಈ ಯಮುನಾ ನದಿಯ ಮಧ್ಯದಲ್ಲಿ ಸೌಭರಿ ಋಷಿ ತಪಸ್ಸು ಮಾಡ್ತಾ ಇದ್ದಾಗ ಅವರಿಗೆ ಆ ಮಧ್ಯದಲ್ಲಿ ಇದ್ದಾಗ ತಪಸ್ಸು, ಅವರು ಯೋಗೀಶ್ವರರು. ಆ ಒಳಗಡೆ ಇದ್ದರೆ ಶುದ್ಧವಾಗಿರುತ್ತೆ, ಯಾರೂ ಗಲಾಟೆ ಮಾಡಲ್ಲ, ಶಬ್ದ ಕೇಳಲ್ವಲ್ಲ ನೀರಲ್ಲಿ. ಹಾಗೆ ತಪಸ್ಸು ಮಾಡ್ತಾ ಇದ್ದಾಗ ಮೀನುಗಳ ರಾಜ ಅವರ ಪರಿವಾರದಲ್ಲಿ ಬಂದ. ಅವರ ಭಾಷೆಯೆಲ್ಲ ಗೊತ್ತಾಗ್ತಾ ಇತ್ತು.
ಅವರ ಸಂಸಾರವನ್ನು ನೋಡ್ದ. ಮನುಷ್ಯ ಗೃಹಸ್ಥರ ಜೊತೆಲಿದ್ರು ಮದುವೆ ಆಗಬೇಕು ಅಂತ ಆಸೆ ಬರುತ್ತೆ. ಮೀನುಗಳ ಸಂಸಾರ ಅದು ಏನು ಚೆನ್ನಾಗಿದೆ ಕಥೆ ಅಂದರೆ, ಆ ಹೆಂಡತಿ ಆ ಮಗು ಅವ್ರು ಮಾತಾಡೋದನ್ನೆಲ್ಲ ನೋಡ್ದ. ಸೌಭರಿ ಋಷಿಗೆ ನಾನು ಮದುವೆ ಆಗಬೇಕು ಅಂತ ಆಸೆ. ತುಂಬ ವರ್ಷ ತಪಸ್ಸು ಮಾಡಿದ್ದಾನೆ, ವಯಸ್ಸಾಗೋಗಿದೆ. ಆದರೂ ಕೂಡ ಆ ಮೀನರಾಜನ ಪರಿವಾರ ನೋಡಿದ ಕೂಡಲೇ ಎಷ್ಟು ಚೆನ್ನಾಗಿರುತ್ತಲ್ವ, ಗೃಹಸ್ಥನಾಗಿದ್ದರೆ ಏನು ಮಕ್ಕಳೇನು ಪತ್ನಿ ಏನು ಅಂಥೇಳಿ ಅದೆಲ್ಲ ಇದೆ. ಆ ಎಲ್ಲ ನೋಡಿ ಬಹಳ ಆನಂದವಾಗಿ ಅಲ್ಲಿಂದ ವಯಸ್ಸಾಗಿದೆ ಕೋಲು ಹಿಡ್ಕೊಂಡು ಇನ್ನೇನು ಎಲ್ಲ ಸುಕ್ಕು ಕೂದೆಲ್ಲ ಬೆಳ್ಳಗಾಗಿದೆ ಅಲ್ಲಿಂದ ಹೊರಟ. ಎಲ್ಲಿ ಹೋಗೋದು? ಮಾಂಧಾತೃವಿನ ಹತ್ರ ಹೆಣ್ಣು ಮಕ್ಕಳಿದ್ದಾರೆ ಅಂಥೇಳಿ ರಾಜನ ಆಸ್ಥಾನಕ್ಕೆ ಬಂದ. ಕೇಳಿದ್ದು ರಾಜಕುಮಾರಿನೇ. ಬಂದು ಈಗ ಕಲ್ಲು ಅಲ್ಲಾಡ್ತಾ ಇದೆ, ತಲೆನೂ ಅಲ್ಲಾಡ್ತಾ ಇದೆ, ಏಜತ್ ಕಾನ್ಸಸ್ಸು ಎಲ್ಲ ನಡಕ್ತಾ ಇದೆ. ಒಂದು ಹುಡುಗಿ ಕೊಡು, ಮದುವೆ ಮಾಡ್ಕೋತೀನಿ ಅಂತಂದ. ಇವರಿಗೆ ಹೂನು ಆಗಿಲ್ಲ ಇಲ್ಲನೂ ಆಗಿಲ್ಲ. ನಚೈವೀಷ ಗತಿ ಕ್ಷೇಮ್ಯ ನಚಾನ್ಯ ವಿದ್ಯತೆ ಗತಿ. ಹೂ ಅಂದರೆ ಈ ಮುದುಕನಿಗೆ ನನ್ನ ರಾಜಕುಮಾರಿ ಕೊಡೋದು ಹಾಗೆ, ಇಲ್ಲ ಅಂದರೆ ಬ್ರಹ್ಮಜಾಪ ಕೊಟ್ಬಿಡ್ತಾರೆ. ಇದು ಒಳ್ಳೆ ಇಕ್ಕಟ್ಟಿಸಿ ಹಾಕೊಂಡ್ಬಿಟ್ಟೆ ಅಂತೇಳಿ ಬಹಳ ಯೋಚನೆ ಮಾಡಿದ ರಾಜ. ಸ್ವಾಮಿ, ನಮ್ಮ ಕ್ಷತ್ರಿಯರಲ್ಲಿರೋದು ಸ್ವಯಂವರ, ಕನ್ಯಾದಾನ ಇಲ್ಲ, ಇಲ್ಲ ವೀರ್ಯ ಶುಲ್ಕ, ಇಲ್ಲ ಸ್ವಯಂವರ. ಸ್ವಯಂವರ ಅಂದ್ರೇನು? ಆ ಹುಡುಗಿನೇ ಬರಬೇಕು, ಅವಳೇ ಇಷ್ಟಪಟ್ಟು ಹ್ಞೂ ಅಂದರೆ ನಾನು ಮದುವೆ ಮಾಡ್ಕೊಡ್ತೀನಿ. ಆಯ್ತಪ್ಪ, ನಮ್ಮಲ್ಲಿ ಯಾರೇ ಇಷ್ಟಪಡಲಿ ನಮ್ಮ ಹುಡುಗಿಯರಲ್ಲಿ ನೀವು ಮಾಡಿಕೊಡ್ತೀನಿ. ಹಾಗಿದ್ರೆ ಈ ಮುದುಕನ ಯಾರೂ ಕೇಳಲ್ಲ. ನಾನೇ ಅನ್ನೋದಕ್ಕಿಂತ ಈ ಮುದುಕ ಹೋದರೆ ಯಾವ ಹುಡುಗಿ ಮದುವೆ ಮಾಡ್ಕೊತಾಳೆ. ಎಷ್ಟು ಚೆನ್ನಾಗಿದೆ ಕಥೆ ಅಂದರೆ, ಸೋಪ್ಯಾಹ ಗೃಹ್ಯತಾಂ ಬ್ರಹ್ಮನ್ ಕಾಮಂ ಕನ್ಯಾ ಸ್ವಯಂವರೇ. ಆ ಹುಡುಗಿ ಸ್ವಯಂವರ ಆಗಿ ಬಂದಾಗ ಯಾವ ಹುಡುಗಿ ಇಷ್ಟಪಡ್ತಾಳೋ ಆ ಹುಡುಗಿ ಅಷ್ಟನ್ನು ಕೊಟ್ಬಿಡ್ತೀನಿ. ಇವನಿಗೆ ಅಷ್ಟರಲ್ಲೇ ಅರ್ಥವಾಗಿದೆ ನೋಡಿ ಈ ತಪಸ್ವಿಗೆ. ರಾಜ ಅಲ್ಲಿ ಹೇಳ್ತಾ ಇದ್ದಾಗಲೇ ಪರೇಂಗಿತ ಜ್ಞಾನ ಫಲಾಹಿ ಬುದ್ಧಯ. ಮಾತಾಡ್ತಾ ಇದ್ದಾಗಲೇ ಗೊತ್ತಾಗ್ಬಿಡ್ಬೇಕು, ಇದಕ್ಕೆ ಈಗ ಹೇಳ್ತಾ ಇದ್ದಾರೆ. ಅದರ ಸ್ತ್ರೀಯರು ಅಂತದ್ದು ಅಶಿಕ್ಷಿತ ಪಟುತ್ವ ಮಮಾನುಷೀಷು ಬಹಳ ಬೇಗ ಗೊತ್ತಾಗ್ಬಿಡುತ್ತಂತ ಅವರಿಗೆ. ಯಾರ ಮನಸ್ಸು ಹೇಗೆ ಇರಲಿ, ಯಾತಕ್ಕೆ ಬಂದಿದ್ದಾರೆ, ಏನು ಹೇಳ್ತಾರೆ, ಅವರ ಮನಸ್ಸಲ್ಲಿ ಹಿನ್ನೆಲೆ ಏನೋ ಎಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ತ್ರೀ ಮಾತೆಯರಿಗೆ ಬಹಳ ಶಕ್ತಿ. ನಾವು ಬುದ್ಧುಗಳು, ನಮಗೇನು ಅರ್ಥ ಆಗಲ್ಲ. ಚೆನ್ನಾಗಿದೆ. ಆ ಕೈಕೇಯಿ ಮಂಥನ ಸಂವಾದ ನೋಡಿದ್ರೆ ಗೊತ್ತಾಗುತ್ತೆ ಏನು ಅದ್ಭುತವಾಗಿದೆ ಅಂತ. ರಾಮಾಯಣ ಎಷ್ಟು ಚೆನ್ನಾಗಿದೆ. ಹೀಗೆ ಅವನು ಅರ್ಥವಾಯಿತು. ರಾಜ ಯಾಕೆ ಹೇಳ್ತಾ ಇದ್ದಾನೆ, ನಾನು ಮುದುಕ, ನನ್ನನ್ನು ಯಾರು ಇಷ್ಟಪಡೋಲ್ಲ ಕೊಡೋಲ್ಲ ಅಂತ ಹೇಳೋಕ್ಕಾಗಲ್ಲ, ಅದಕ್ಕಾಗಿ ಅವಳೇ ಇಷ್ಟಪಟ್ಟರೆ ಕೊಡ್ತೀನಿ ಅಂತ. ತಡಿ ಮಾಡ್ತೀನಿ ನಿನಗೆ ಅಂದ ಋಷಿ. ಇವನು ಕರ್ಕೊಂಡು ಹೋಗ್ತೀನಿ ಅಂತಃಪುರಕ್ಕೆ, ಕರ್ಕೊಂಡು ಹೋಗಪ್ಪ ಈ ಮುದುಕ ಅಂತ ಹೇಳೋಗಿಲ್ಲ ಋಷಿಗಳನ್ನು. ಆ ಋಷಿಗಳನ್ನ ಅಂತಃಪುರ ಕರ್ಕೊಂಡು ಹೋಗೋ, ಯಾವ ಹುಡುಗಿ ಇಷ್ಟಪಡ್ತಾಳೋ ಅವಳನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತ ರಾಜ ಆಜ್ಞೆ ಮಾಡ್ದ. ಹೊರಟಪ್ಪ. ಹೊರಟ ಕ್ಷಣದಲ್ಲಿ ದೇವತಾ ಸ್ತ್ರೀಯರು ಮೋಹ ಆಗಬೇಕು, ಅಪ್ಸರ ಸ್ತ್ರೀಯರು ಅದಕ್ಕೆ ಬರಲಾಗಬೇಕು, ಅಂಥ ರೂಪವನ್ನು ಧರಿಸ್ಬೇಕು. ಗೊತ್ತೇ ಆಗಲಿಲ್ಲ. ಹೋಗ್ತಾ ಹೋಗಿದ್ದಾನೆ. ಹೋಗಿ ಅಂತಃಪುರಕ್ಕೆ ಹೋದ ಕೂಡಲೇ ಅವರು ಯೋಚನೆ ಮಾಡಿದರು, ಸುರಸ್ತ್ರೀಣಾಂ ಅಪೀಪ್ಸಿತಂ, ದೇವತಾ ಸ್ತ್ರೀಯರು ಇಷ್ಟಪಡುವಂತಹ ರೂಪ ಬೇಕು ಅಂತ ಹೇಳಿದ. ಕೇಳಿದ ಕೂಡಲೇ ಮುನಿ ಪ್ರವೇಶಿತ ಕ್ಷತ್ರ ಕನ್ಯಾಂತಃಪುರ ವೃದ್ಧಿಮತ್ ಪೃತಶ್ಚ ರಾಜಕನ್ಯಾಭಿಃ ಏಕಗ ಪಂಚಾಶತಾವರಗ ತಾಸಾಂ ಕಲಿರಭೂದ್ಭೂಯಾನ್ ತದರ್ಥೇ ಪೋಹ್ಯ ಸೌಹೃದಂ ಮಮಾನುರೂಪೋ ನಾಯಂ ವಗ ಇತಿ ತದ್ಗತಚೇತಸಾಂ ಸ ಬಹೃಚಸ್ತಾಭಿರಪಾರಣೀಯ ತಪಗ ಶ್ರಿಯಾನರ್ಘ್ಯ ಪರಿಚ್ಛದೇಷು ಗೃಹೇಷು ನಾನಾಪವನೋ ಮದಾಂಭಗ ಸರಸ್ಸು ಸೌಗಂಧಿಕ ಕಾನನೇಷು ಮಹಾರ್ಹಶಯ್ಯಾಸನ ವಸ್ತ್ರಭೂಷಣ ಸ್ನಾನಾನುಲೇಪಾಭ್ಯವಕಾರ ಮಾಲ್ಯಕೈಃ ಸ್ವಲಂಕೃತ ಸ್ತ್ರೀ ಪುರುಷೇಷು ನಿತ್ಯದಾಗ ರೇಮೇನು ಗಾಯದ್ವಿಜ ರೇಮೇನು ನಿತ್ಯದ ಹೇಳಿಲ್ಲಲ್ಲ, ನಿತ್ಯದ ರೇಮೇನು ಗಾಯದ್ವಿಜ ಭೃಂಗ ವಂದಿಷು. ಆ ಮಹರ್ಷಿ ಅಂಥ ತಪಸ್ವಿಯಾದವನು ಕನ್ಯಾಂತಪುರಕ್ಕೆ ಹೋಗೋಷ್ಟರಲ್ಲಿ ಅತ್ಯಂತ ತರುಣನಾಗಿ ದೇವತಾ ಸ್ತ್ರೀಯರು ಮೋಹವಾಗಬೇಕು.
ಅಂಥ ಸುಂದರ ರೂಪವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ. ಅವರಿಗೆ ಪರಸ್ಪರ ಜಗಳ. ಅತ್ತಂಬ್ಯ ಉನಕ್ಕೆ ವಿವಾಹನೋ ಉನಕ್ಕೆ ಅತ್ತಂಬಿ ನೀ ಬರಬೇಡ ಇದು ಅಂತ ಜಗಳ ಅವರಲ್ಲಿ, ಹುಡುಗಿಯರಲ್ಲಿ. ನಿಂಗಲ್ಲ ನನಗೆ ಅಂತ. ಆದರೆ ಆ ಋಷಿ ಬರೀ ರೂಪ ಅಷ್ಟೇ ಅಲ್ಲ, ಅವರ ಮನಸ್ಸನ್ನು ಎಳೆದ್ಬಿಟ್ಟಿದ್ದಾನೆ. ಎಲ್ಲರ ಮನಸ್ಸು ಹಿಪ್ನಾಟಿಸಮ್. ತಪಸ್ಸು ಅವನಿಗೆಂತ ಮದುವೆ ಆದ್ಮೇಲೆ ಮತ್ತೆ ಮುದುಕಾಗ್ತಾನವನ. ಆ ಮುಂದೆ ಮಹಿಮೆ ನೋಡ್ಬೇಕು. ಏನು ಅವ್ರ ಅಪ್ಪ ನೋಡೋಕೆ ಬರ್ತಾರೆ, ಹೇಗಿದೀಯಾ ಅಂತ. ಅದಕ್ಕೆ ಅವ್ರಂತಾರೆ, ಅಯ್ಯೋ ತುಂಬಾ ಚೆನ್ನಾಗಿದ್ದೀನಪ್ಪ, ಆದ್ರೆ ಒಂದೇ ಒಂದು ಬೇಜಾರು, ಇನ್ನು ನನ್ನ ಗಂಡ ನನ್ನನ್ನು ಬಿಟ್ಟು ನಮ್ಮ ಅಕ್ಕನ ಮನೆಗೆ ಹೋಗಲ್ಲ, ಇಲ್ಲೇ ಇರ್ಬಿಡ್ತಾನೆ ಅಂತ ಎಲ್ಲರೂ ಹೇಳಿದರು. ಇದು ಅದ್ಭುತ. 50 ಜನ ಕೂಡ ಕೃಷ್ಣನ ಕಥೆಯಲ್ಲಿ ಇದೆಯಲ್ಲ ಅದೇ ಥರ ಇದು ಚೆನ್ನಾಗಿದೆ. ಹೀಗೆ ಅವರಿಗೆ ಜಗಳವಾಯಿತು. ಸೌಭರಿಗೋಸ್ಕರ ತಮ್ಮಲ್ಲಿರುವ ಪ್ರೇಮವನ್ನು ಬಿಟ್ಟು ಜಗಳ ಆಡೋಕೆ ಶುರು ಮಾಡಿದರು. ಅಕ್ಕ ತಂಗಿ ಬಹಳ ಪ್ರೀತಿ ಅಂತಾರೆ. ಎಷ್ಟೇ ಪ್ರೀತಿ ಆದರೂ ಗಂಡ ಬಂದಮೇಲೆ ಅಕ್ಕ ತಂಗಿನೇ. ಮಮ 3 ಸಲ ಹೋದೆ. ಮಮಾನುರೂಪೋಯಂ ನಾಯಂ. ನನಗೆ ತಕ್ಕವನು, ನನಗೆ ಸರಿ, ನಾನು ಇಷ್ಟಪಡ್ತೀನಿ, ನಾನೇ ಒಪ್ಕೋಬೇಕು, ನಿನ್ನ ಹತ್ತಕ್ಕೆ ಆಗಬೇಕು, ನೀನು ಯಾಕೆ ಹೇಳ್ತೀಯ ಅಂತೇಳಿ ಹೀಗೆ ಎಲ್ಲರೂ ಕೂಡ ಪರಸ್ಪರ ಇದು ಮಾಡಿ ಆಮೇಲೆ ಹೊರಗಡೆ ರಾಜ ಆಯಿತು ಬನ್ನಿ ಯಾರ್ಯಾರು ಇಷ್ಟಪಡ್ತಾರೋ ಅಂತ ಋಷಿ ಹೊರಗಡೆ ರಾಜನ ಮುಂದೆ ಕರ್ಕೊಂಡ್ಬಂದಾಗ ಎಲ್ಲರೂ ಒಪ್ಪಿಟ್ಟು ನಾವು ಇವರನ್ನೇ ಮದುವೆ ಆಗೋದಿಲ್ಲ. ರಾಜ ಮಾತು ಕೊಟ್ಟು ಯಾರು ಇಷ್ಟಪಡ್ತಾರೋ ಅಷ್ಟನ್ನು ಕೊಡ್ತೀನಿ, ಅಷ್ಟು ಹುಡುಗಿಯರನ್ನು ಮದುವೆ ಮಾಡಿಕೊಡ್ತಾರೆ. ಈಗ ಅವರು ಅಲ್ಲಿಂದ ಕರ್ಕೊಂಡು ಹೋಗುವಾಗ ಹೇಗೆ ಸಮೃದ್ಧಿಯಾಗಿ ಕರ್ಕೊಂಡು ಹೋಗಿದ್ದಾನೆ ಅಂತ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು. ನಿಜವಾಗಿ ಹೇಳಿದ್ರೆ ನಮ್ಮಲ್ಲಿ ಹೇಳ್ತಾರಲ್ಲ, ಅಲಂಕಾರ ಕೊಡೋಕ್ಕೂ ದುಡ್ಡಿಲ್ಲ ನಿಮ್ಮ ಹತ್ರ ಅಂತ. ಅದೇನೋ ಹೇಳ್ತಾರೆ, ನಮ್ಮ ಭಾಷೆ ಬರೋಲ್ಲ. ಆ ಪೌಡ್ರು ಇದು ಇರುತ್ತಲ್ಲ, ಅಷ್ಟಕ್ಕೆ ದುಡ್ಡಿಲ್ಲ ಅಂತೀವಲ್ಲ. ಎಷ್ಟು ಮೇಕಪ್ಪಿಗೆ ಕೊಡೋಕ್ಕಿಲ್ಲ, ನೀನೆಂತ ಕೊಡ್ತೀಯ ಅಂತೀವಲ್ಲ. ಇವ್ರು ಕೊಟ್ಟಿರೋದು ಎಷ್ಟು ಗೊತ್ತಾ? ಸ್ವಲ್ಪ ಅಲ್ಲ, ಅಷ್ಟು ಜನಕ್ಕೂ ಅರಮನೆ, ಒಬ್ಬೊಬ್ಬರಿಗೂ ಒಂದೊಂದು ದೊಡ್ಡ ದೊಡ್ಡ ಅರಮನೆ. ಆಮೇಲೆ ಬೇಕಾದಷ್ಟು ಶಯ್ಯಗಳು, ಪರಿಚ್ಛೇದಗಳು, ನಾನಾ ಉಪವನಗಳು, ಪರಿಶುದ್ಧವಾದ ಸರೋವರಗಳು, ಸೌಗಂಧಿಕ ಪುಷ್ಪದ ಕಾಡುಗಳು. ದ್ರೌಪದಿ ಆಸೆ ಪಟ್ಲಲ್ಲ, ಅಂತಹ ಸೌಗಂಧಿಕ ಪುಷ್ಪದ ಕಾಡುಗಳು, ಒಳ್ಳೊಳ್ಳೆ ವಸ್ತ್ರ, ಶಯ್ಯ, ಆಸನ, ಸ್ನಾನ, ಅನುಲೇಪ, ಊಟಕ್ಕೆ ಬೇಕಾದಂಥದ್ದು, ಒಳ್ಳೆ ದಾಸಿಯರು, ಬೇಕಾದಷ್ಟು ಪುರುಷರು ದಾಸಿಯರು ಸೇವೆಗೆ ಅಷ್ಟನ್ನು ತಪಸ್ಸಿಂದ ನಿರ್ಮಾಣ ಮಾಡಿ ಎಲ್ಲರನ್ನು ಕಾಡಲ್ಲಿ ಇಟ್ಟುಕೊಂಡು ಸಂತೋಷವಾಗಿ ಸೌಭರಿ ಋಷಿ 50 ಹುಡುಗಿಯರನ್ನು ಮದುವೆ ಆದ. ಆದಮೇಲೆ ಯದ್ಗಾರ್ಹಸ್ಥ್ಯಂತು ಸಂವೀಕ್ಷ್ಯ ಸಪ್ತದ್ವೀಪವತೀಪತಿಃ ವಿಸ್ಮಿತಃ ಸ್ತಂಭಮಜಹಾತ್ ಸಾರ್ವಭೌಮಶ್ರಿಯಾನ್ವಿತಂ ಏವಂ ಗೃಹೇಷ್ವಭಿರತಃ ವಿಷಯಾನ್ ವಿವಿಧೈಃ ಸುಖೈಃ ಸೇವಮಾನೋ ನ ಚಾತುಷ್ಯತ್ ಆದ್ಯಸ್ತೋಕೈರಿವಾನಲಗ ಸ ಕದಾಚಿದುಪಾಸೀನಃ ಆತ್ಮಾಪನ್ನವಮಾತ್ಮನಃ ದದರ್ಶ ಬಹೃಜಾಚಾರ್ಯಃ ಮೀನಸಂಗಸಮುತ್ಥಿತಂ ಅಗೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನಃ ಸಚ್ಚರಿತವ್ರತಸ್ಯ ಅಂತರ್ಜಲೇ ವಾದಿಚರ ಪ್ರಸಂಗಾತ್ ಪ್ರಖ್ಯಾವಿತಂ ಬ್ರಹ್ಮ ಚಿರಂ ಧೃತಂ ಯತ್ ಸಂಗಂ ತ್ಯಜೇತ ಮಿಥುನೌ ವ್ರತಿನಾಂ ಮುಮುಕ್ಷುಃ ಸರ್ವಾತ್ಮನಾ ಸಂಗಂ ತ್ಯಜೇತ ಮಿಥುನೌ ವ್ರತಿನಾಂ ಮುಮುಕ್ಷುಃ ಸರ್ವಾತ್ಮನಾ ನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸಿ ಚಿತ್ತಮನಂತ ಈಶೇ ಯುಂಜೀತ ತದ್ವ್ರತಿಷು ಸಾಧುಷು ಚೇತ್ ಪ್ರಸಂಗಃ ತಪಸ್ವ್ಯಹಮಖಾಂಭಸಿ ಮತ್ಸ್ಯಸಂಗಾತ್ ಪಂಚಾಶದಾಸಮುತ ಪಂಚಸಹಸ್ರಸರ್ಗಃ ನಾಂತಂ ವ್ರಜಾಂ ಯುಭಯಕೃತ್ಯ ಮನೋರಥಾನಾಂ ಮಾಯಾಗುಣೈಃ ಕೃತಮತಿಃ ವಿಷಯೇರ್ಥಭಾವಃ. ಯಾವ ಸೌಭರಿಯ ಗಾರ್ಹಸ್ಯವನ್ನು ನೋಡೋಕೆ ಮಹಾಚಕ್ರವರ್ತಿ ಮಾಂಧಾತೃ ಬಂದು ಧಿಕ್ಕಾರ ನನ್ನ ಚಕ್ರವರ್ತಿಗೆ ಅಂತ ಹೇಳ್ಕೊಂಡು ಹೋದ. ಮನುಷ್ಯ ಲೋಕದ ಅಷ್ಟು ಐಶ್ವರ್ಯ ಇದ್ದವನು ಆಶಿಷ್ಠೋ ದ್ರಢಿಷ್ಠೋ ಬಲಿಷ್ಠ ತಸ್ಯೇಯಂ ಪೃಥಿವಿ ಸರ್ವಾಣಿಸ್ತಸ್ಯ ಪೂರ್ಣಾಸ್ಯ ಸೇಕೋ ಮಾನುಷ ಆನಂದ ತೇಯೇ ಶತಂ ಮಾನುಷ ಆನಂದ. 100 ಪಟ್ಟು ಚಕ್ರವರ್ತಿಯಾದ ಮಾಂಧಾತೃವಿನ ಐಶ್ವರ್ಯಕ್ಕೆ 100 ಪಟ್ಟು ಅವನ ಸಮೃದ್ಧಿ ಯಾರಲ್ಲೇ? ಅಳಿಯನಲ್ಲೇ.
ಮಾಂಧಾತೃವಿನ ಸಂಪತ್ತು ಅಂದರೆ ಸೌಭರ್ಯ. ಹೀಗೆ ಅವನು ಕೂಡ ತನ್ನ ಜಂಭವನ್ನು ಬಿಟ್ಟುಬಿಟ್ಟ. ನಾನು ಮಹಾಚಕ್ರವರ್ತಿ ಏನಲ್ಲ, ನಿಜವಾಗಿ ಅವರೇ ಎಲ್ಲ ಅಂತೇಳಿ ಆ ಸೌಭರಿಗೆ ನಮಸ್ಕಾರ ಆಗಿ ತಾನು ವಾಪಸ್ಸು ಗೃಹಸ್ಥನಾಗಿ ಮಾಂಧಾತ ಹೊರಟೋಗಿದ್ದಾನೆ. ಇವರು ಇಲ್ಲಿ ಸೇವೆ ಮಾಡ್ತಾ ಇದ್ರಲ್ಲ 50 ಜನ ಹುಡುಗಿಯರಿಗೆ, ಸ್ವಲ್ಪ ದಿವಸ ಆದಮೇಲೆ ಏನೇ ಆಗಲಿ ಮನುಷ್ಯನಿಗೆ ಅಯ್ಯೋ ಎಂಥ ಗ್ರಹಚಾರ ಸಿಗಾಕೊಂಡ್ಬಿಟ್ಟೆ, ಗೊತ್ತಾಗಲಿಲ್ಲ, ಕಂಬಳಿ ಅಂತ ಹಿಡಿಯೋಕೆ ಹೋದೆ, ಕರಡಿ ಅಂತ ಹಿಡ್ಕೊಂಡ್ಬಿಡ್ತು ಒಂದು ಕತೆ. ಎಲ್ಲರಿಗೂ ನಾನು ಯಾವುದು ಅಂತ ಹೇಳಲ್ಲ, ಮದುವೆ ಮಾಡ್ಕೊಳ್ಳೋಕೆ ಮುಂಚೆನೆ ಭಾಳ ಚೆನ್ನಾಗಿದ್ದಾಳೆ, ಆಮೇಲೆ ಸ್ವಾತಂತ್ರ್ಯವೇ ಇಲ್ಲ, ಕೂರು ಅಂದರೆ ಕೂರಬೇಕು, ನಿಲ್ಲು ಅಂದರೆ ನಿಲ್ಲಬೇಕು, ಈ ಥರ ಎಲ್ರಿಗೂ ಅಂತ ಹೇಳಿ ನಾನು ಅದನ್ನು ಬಿಡಿಸಿ ಹೇಳೋದಿಲ್ಲ. ಹೀಗೆ ವಿವಿಧ ವಿಷಯಗಳ ಸುಖವನ್ನು ಮಾಡಿದಾಗ ಅವನು ಅಂದ್ಕೊಂಡಂತೆ ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ ಅಭಿಷ ಕೃಷ್ಣವರ್ತ್ಮೇವ ಭೂಯೇವ. ಕುಡಿದು ತಿಂದು ತೃಪ್ತಿಯಿಂದ ಬರೋದಿಲ್ಲ, ತಾನಾಗೇ ಬಿಡಬೇಕು. ಬೇಡ ನನಗೆ ಇದು ಕಾಫಿ ಬೇಡ ಅಂತ ಬಿಡಬೇಕು. ಕಾಫಿ ಕುಡಿದ್ರೆ ವಾಂತಿ ಆಗ್ತಾ ಇದ್ರು ಕುಡಿಬೇಕು ಅನ್ಸುತ್ತೆ. ಕಾಫಿ ಒಂದೇ ಅಲ್ಲ, ಎಲ್ಲ ಕುಡಿತಗಳು ಹಾಗೆ. ಅಂಥ ಕೆಟ್ಟದ್ದು ಇನ್ನೊಂದಿಲ್ಲ ಅಂಥೇಳಿ ಆ ಸೌಭರಿ ಕೊನೆಯಲ್ಲಿ ಹೇಳ್ತಾನೆ. ಆ ಮೀನ ಸಂಗರವನ್ನು ನೋಡಿ ಆ ಮೀನುಗಳ ಪರಿವಾರ ನೋಡಿ ನನಗೆ ಆಸೆ ಬಂದ್ಬಿಡ್ತಲ್ಲಪ್ಪ, ಎಂಥ ಅನ್ಯಾಯವಾಯಿತು, ಇದೇ ನನ್ನ ವಿನಾಶ. ತಪಸ್ವಿಗಳಾದವರು ಇನ್ನು ಮುಂದೆ ಚಾರಿತ್ರ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಈ ಸಂಘಿಗಳಿದಾರಲ್ಲ, ವಿಷಯ ಸಂಘಿಗಳ ಸಂಘ, ಅದಿನ್ನೂ ಭಯಂಕರ. ತಾನೇ ವಿಷಯಗಳ ಜೊತೆ ಸೇರೋದು ಭಾಳ ಕಷ್ಟ. ವಿಷಯ ಸಂಘ ಮಾಡಿದವ್ರು ಮಾತು ಕೇಳ್ತೀವಲ್ಲ, ಅದು ಹಾಗಿರುತ್ತೆ ಹೀಗಿರುತ್ತೆ, ಆ ಹೋಟ್ಲ್ ಹಾಗಿದೆ, ಈ ಪಿಕ್ಚರ್ ಹೀಗಿದೆ ಕೇಳ್ತೀವಲ್ಲ, ಅದಿನ್ನೂ ಕಷ್ಟ ಅಂದರೆ ಭಾಳ ಅದ್ಭುತವಾದಂಥ ಕಥೆ. ನಮ್ಮ ಗುರುಗಳವರು ಭಕ್ತಿ ಚಂಡಿಕೆಯಲ್ಲಿ ಇದನ್ನು ತಗೊಂಡಿದ್ದಾರೆ. ನನಗೆ ಅದಕ್ಕೆ ಈ ಶ್ಲೋಕ ನೋಡಿದಾಗಲೇ ಆನಂದವಾಯಿತು. ಏನು ಅದ್ಭುತವಾಗಿದೆ. ಅಂಥದ್ದು ನೀರಿನಲ್ಲಿ ಮುಳ್ಕೊಂಡು ಯಾವುದು ಪ್ರಪಂಚ ಬೇಡ ಅಂತ ಮುಳುಗಿದ ನನಗೆ ಆ ಮೀನುಗಳ ಪರಿಹಾರ ನೋಡೋದಕ್ಕೆ ಇಷ್ಟೆಲ್ಲ ಆಗ್ಬಿಡ್ತಲ್ಲ ಅನ್ನರ್ಥ. ಏನೇ ಆಗಲಿ ಈ ಮಿಥುನ ಸಂಘದವರ ಸಂಘ ಮಾಡಿಕೂಡ್ದು. ಅಷ್ಟು ಕಾಲದಿಂದ ಬ್ರಹ್ಮವನ ತಪಸ್ಸನ್ನು ಧಾರಣೆ ಮಾಡಿ ತನ್ನನ್ನು ಆದ್ದರಿಂದ ಸಂಘ ಸರ್ವಾತ್ಮನ ತ್ಯಾಜ್ಯ ಸರ್ವಂ ತ್ಯಕ್ತು ನಪಾರ್ಯತೆ ಸದ್ಭಿರೇವ ಸಕರ್ತವ್ಯ ಸತಾಂ ಸಂಗೋ ಹಿ ಭೇಷಜಂ. ಒಳ್ಳೆ ಶ್ಲೋಕ. ಸರ್ವಾತ್ಮನ ಸಂಘವನ್ನು ಬಿಡಬೇಕು, ಏನು ಮಾಡಿದ್ರು ಮಾಡ್ಕೊಳ್ಳೋದು, ತಾನೊಬ್ಬನೇ ಇರಬೇಕು. ಯಾರಿಗೆ? ಸೋಬರಿಗ ಎಲ್ಲ ಆಗ್ತಾರೆ. ಅದು ಕಥೆ ಹೇಳೋಣ. 8-5 ಇವರಿಗೆ ಇದೇ ಗೊತ್ತು. ಸಂಸಾರಿಗೆ ಏನು ಸಿದ್ಧೆ ಅಂದ್ರೆ ಸಂಸಾರ ಪಾಪ ಅವನ ಕಷ್ಟ ಅವನು ಹೇಳ್ಕೊತಾ ಇದ್ದಾನೆ. ಎಲ್ಲ ಆಯ್ತು, ಎಲ್ಲ ಬೇಕಾದಷ್ಟು ಆಯ್ತು, ಎಲ್ರಿಗೂ ಕೊಟ್ಟಾಯ್ತು. ಆಮೇಲೆ ಅವತ್ತು ಅನ್ನಿಸ್ಕೊಂಡಾಯ್ತು, ಏನು ಮಾಡಿದ್ಯಾ ನನಗೆ ಅಂತ, ಅದನ್ನು ಹೇಳಿಸ್ಕೊಂಡಾಯ್ತು. ಪ್ರಪಂಚದ ಎಲ್ಲರಿಗೂ ಇರುವಂಥದ್ದು. ಅದರ ಕೊನೆ ಒಂದು ಮಾತು ಹೇಳ್ತಾರೆ, ಏನಾದರೂ ಸಂಘ ಮಾಡೋದಾದರೆ ಸತ್ಸಂಗ, ಸಾಧು ಸಂಘ ಮಾಡಿ, ಅದೇ ನಿಮ್ಮ ಜೀವನದಲ್ಲಿ ಪರಮೌಷಧ. ಅದಕ್ಕಿಂತ ದೊಡ್ಡ ಒಳ್ಳೆಯ ದಾರಿ ಎಲ್ಲೂ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ. ನಾನು ಒಬ್ಬನೇ ಕೂತ್ಕೊಂಡು ನೀರಲ್ಲಿ ಮುಳುಗಿದ್ರು ಕೂಡ ಹೀಗಾಯಿತು. ನನಗೆ 50 ಅಲ್ಲ 5,000 ಜನ ಇದ್ರೂ ತೃಪ್ತಿ ಆಗಲ್ಲ. ಆದ್ದರಿಂದ ನನ್ನ ಮನೋರಥಕ್ಕಿಲ್ಲ ಅಂತ ಹೇಳ್ತಾ ಕೊನೆ ಆಯಿತು. 3 ಶ್ಲೋಕ ಓದ್ಬಿಡಿ. ಏವಂ ವಸನ್ ಗೃಹೇ ಕಾಲಂ ವಿರಕ್ತೋನ್ಯಾಸಮಾಶ್ರಿತಃ ವನಂ ಜಗಾಮಾನುಯಯುಃ ತತ್ಪತ್ನ್ಯಃ ಪತಿದೇವತಾಗ ತತ್ರ ತತ್ವಾ ತಪಸ್ತೀಕ್ಷ್ಣಂ ಆತ್ಮಕರ್ಷಣಮಾತ್ಮವಾನ್ ಸಹೈವಾಗ್ನಿಭಿರಾತ್ಮಾನಂ ಯುಯೋಜ ಪರಮಾತ್ಮದಿ ತಾಸ್ವಪತ್ನ್ಯುಃ ಮಹಾರಾಜ ನಿರೀಕ್ಷ್ಯಾಧ್ಯಾತ್ಮಿಕೀಂ ಗತಿಂ ಅನ್ವೀಯುಃ ತತ್ಪ್ರಭಾವೇಣ ಅಗ್ನಿಂ ಶಾಂತಮಿವಾರ್ಚಿಷಃ. ಹೀಗೆ ಕಾಡಿನಲ್ಲೇ ದೇವೇಂದ್ರನ ಭೋಗಕ್ಕಿಂತಲೂ ಹೆಚ್ಚಾದ ಭೋಗವನ್ನು ಸಂತೋಷಪಟ್ಟು ಆಮೇಲೆ ವಿರಕ್ತನಾಗಿ ಎಲ್ಲವನ್ನು ಮಕ್ಕಳಿಗೆ ಒಪ್ಪಿಸಿ ತಾನು ಕಾಡಿಗೆ ತನ್ನ ಪತ್ನಿಯನ್ನು ಕರ್ಕೊಂಡು ಹೊರಟೋದ. ಅವ್ರ ಪತಿಯನ್ನು ಬಿಟ್ಟು ಇರೋಲ್ಲ ಅವನು. ಆಮೇಲೆ ಅವನು ಹೇಳಿದ ತಪಸ್ಸೇ ಮಾಡಬೇಕು, ಹಿಮಾಲಯಕ್ಕೆ ಹೋಗಬೇಕು, ತಪಸ್ಸೇ ಮಾಡಬೇಕು ಅಂಥೇಳಿ ತಪಸ್ಸನ್ನು ಮಾಡ್ತಾ ದೇಹವನ್ನು ಕೃಶವಾಗಿ ಮಾಡಿಕೊಂಡು ಆ ಅಗ್ನಿಯನ್ನು ಆತ್ಮನಲ್ಲಿ ಆವಾಹನೆ ಮಾಡಿಕೊಂಡು ಎಲ್ಲರೂ ಕೂಡ ಪತ್ನಿಯರು ಇವರು ಎಲ್ಲರೂ ಪರಮಾತ್ಮನಲ್ಲಿ ಒಂದಾದರು. ಹಿಮವತ್ ಪರ್ವತದಲ್ಲೇ ಶರೀರ ತ್ಯಾಗ ಮಾಡಬೇಕು, ಅದೇ ದೇವಭೂಮಿ. ಅಂಥ ದೇವಭೂಮಿಯಲ್ಲಿ ಎಲ್ಲರೂ ಕೂಡ ಪತ್ನಿಯರು ಆಧ್ಯಾತ್ಮಿಕವಾದ ಚಿಂತನೆಯಲ್ಲಿ ಇದ್ದು ಆ ಮಹರ್ಷಿಯ ಪ್ರಭಾವದಿಂದ, ಆ ಋಷಿಗಳ ಕೈ ಹಿಡಿದ್ರಿಂದ
ಅವರು ಕೂಡ ಪರಮಾತ್ಮನಲ್ಲಿ ಸೇರಿದರು ಅನ್ನುವಂಥ ಮಾಂಧಾತೃ ಮಹಾರಾಜನ ಕಥೆಯನ್ನು ಯಥಾಕಾಲ ಯಥಾಮತಿಯಾಗಿ ನಿವೇದನೆ ಮಾಡಿದ್ದೀವಿ. ಸ್ವಸ್ತಿ ಪ್ರದಾಭ್ಯ 5 ಗಂಟೆಗೆ ಏನದ 15 ನಿಮಿಷ ಇದೆಯಾ? 5 ಗಂಟೆ ಬಿಡಬೇಕು ಅಂತ ಮಾಡ್ಕೊಂಡ್ಬಿಟ್ಟೆ ನಾನು. ಹೋದ್ರೆ ಮಾಂಧಾತು ಪುತ್ರ ಪ್ರವರೋ ಯೋಂಬರೀಶ ಪ್ರಕೀರ್ತಿತಃ ಪಿತಾಮಹೇನ ಪ್ರವೃತೋ ಯೌವನಾಶ್ವಶ್ಚ ತತ್ಸುತಃ ಹಾರೀತಸ್ತಸ್ಯ ಪುತ್ರೋ ಭೂನ್ಮಾಂಧಾತೃಪ್ರವರಾ ಇಮೇ ನರ್ಮದಾ ಭ್ರಾತೃಭಿರ್ದತ್ತ ಪುರುಪುತ್ಸಾಯ ಯೋರಗೈಃ ತಯಾ ರಸಾತಲಂ ನೀತೋ ಭುಜಗೇಂದ್ರ ಪ್ರಯುಕ್ತಯಾ ಗಂಧರ್ವಾನವಧೀತ್ತತ್ರ ಪದ್ಯಾನ್ ವೈ ವಿಷ್ಣುಶಕ್ತಿದೃಗ್ ನಾಗಾಲ್ಲಬ್ಧವರಸ್ತತ್ಪಾತೆ ಅಭಯಂ ಸ್ಮರತಾಮಿದಂ ತ್ರಸದ್ದಸ್ಯುಃ ಪೌರಪುತ್ಸೋ ಯೋನರಣ್ಯಸ್ಯ ದೇಹಕೃತ್ ಹರ್ಯಶ್ವಃ ತತ್ಸುತಃ ತಸ್ಮಾದರುಣೋ ತತ್ರಿಬಂಧನಃ ತಸ್ಯ ಸತ್ಯವ್ರತಃ ಪುತ್ರಃ ತ್ರಿಶಂಕುರಿತಿ ವಿಶ್ರುತಃ ಪ್ರಾಪ್ತಶ್ಚಾಂಡಾಲತಾಂ ಶಾಪಾತ್ ಗುರೋಃ ಕೌಶಿಕತೇಜಸಾ ಸಶರೀರೋಗತಃ ಸ್ವರ್ಗಂ ಅದ್ಯಾಪಿ ದಿವಿ ದೃಶ್ಯತೆ ಪಾತಿತೋ ವಾಕ್ಷಿರಾದೇವೈಃ ತೇನೈವ ಸ್ತಂಭಿತೋ ಬಲಾತ್ ತ್ರೈಶಂಕವೋ ಹರಿಶ್ಚಂದ್ರೋ ವಿಶ್ವಾಮಿತ್ರವಸಿಷ್ಠಯೋಃ ಯನ್ನಿಮಿತ್ತಮಭೂದ್ಯುದ್ಧಂ ಪಕ್ಷಿಣೋಃ ಬಹುವಾರ್ಷಿಕಂ. ಮಾಂಧಾತೃವಿನ ಮಕ್ಕಳಲ್ಲಿ ಅಂಬರೀಷನ ಕಥೆಯನ್ನು ನಾವು ವಿಸ್ತಾರವಾಗಿ ಹೇಳಿದ್ದಾಗಿದೆ. ಅವನು ಯೌವನಾಶ್ವ ಅವರ ಕಥೆಯನ್ನು ಹೇಳಿದ್ದೇವೆ, ಮಾಂಧಾತೃವಿನ ಕಥೆಯನ್ನು ಹೇಳಿದ್ದೇವೆ. ಈಗ ಪುರುಕುತ್ಸ ಅವನು ಆ 3 ಜನ ಪುರುಕುತ್ಸನಿಗೆ ನರ್ಮದಾ ತೀರದಲ್ಲಿ ರಾಜ್ಯಭಾರವನ್ನು ಮಾಡಬೇಕು ಅಂತ ಕೊಟ್ಟರು. ಆ ನರ್ಮದಾ ತೀರದಲ್ಲಿರುವ ಪುರುಕುತ್ಸ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ನಾಗಲೋಕಕ್ಕೆ ಗಂಧರ್ವರು ಲಗ್ಗೆ ಹಾಕ್ತಾರೆ. ನಾಗಲೋಕವನ್ನೆಲ್ಲ ಅಲ್ಲೋಲ ಕಲ್ಲ ಮಾಡಿಬಿಟ್ಟು ಗಂಧರ್ವರಿಗೆ ಅಂತರ್ಧಾನ ಶಕ್ತಿ ಇದೆ. ಈ ಇದರಲ್ಲಾಗತ್ತಲ್ಲ, ಕೌರವರನ್ನು ಚಿತ್ರಸೇನ ಗಂಧರ್ವ ಹಿಡ್ಕೊಂಡೋಗಿ ಬಟ್ಟೆ ಹಾಕಿ ಕಟ್ಬಿಟ್ಟು ಎಲ್ಲ ಚಡ್ಡಿ ನಿಲ್ಲಿಸಿದ್ನಲ್ಲ, ಆ ಥರ ಆಗ್ಬಿಡುತ್ತೆ. ಅವರಿಗೆ ಅವ್ರ ಕಣ್ಣಿಗೆ ಕಾಣೋಲ್ಲ, ಅವ್ರು ಬೇಕಾದ್ರೆ ನಮ್ಗೆ ಕಾಣುತ್ತೆ. ಹಾಗೆ ಗಂಧರ್ವರು ಹೋಗಿ ನಾಗಲೋಕದ ಎಲ್ಲರನ್ನು ಹೊಡೆದ್ಬಿಟ್ರು. ಆಗ ನಾಗದವರೆಲ್ಲ ಸಭೆ ಸೇರಿ ಆಗಲ್ಲ ಅಂಥೇಳಿ ಅನಂತ ಆದಿಶೇಷರ ಹತ್ರ ಹೋಗಿ ಹೇಳಿದರು, ಏನಾದರೂ ಮಾಡಬೇಕು ಇದಕ್ಕೆ ಅಂತ. ಅನಂತ ಸ್ವಾಮಿ, ನೀವು ನಮ್ಮ ಮೈ ಮಲ್ಕೊಂಡ್ರಾಗಲ್ಲ, ನಮ್ಮವ್ರು ಕಾಪಾಡಬೇಕು ನೀವು ಅಂಥೇಳಿ ಪರಮಾತ್ಮನಿಗೆ ಹೇಳಿದ. ಆ ಪರಮಾತ್ಮ ಆ ಪುರುಕುತ್ಸ ಇದ್ದಾನಲ್ಲ, ಅವನನ್ನು ನಿಮ್ಮ ಲೋಕಕ್ಕೆ ಕರ್ಕೊಂಡೋಗಿ ಅವನಲ್ಲಿ ನನ್ನ ಶಕ್ತಿಯನ್ನು ಸೇರಿಸ್ತೇನೆ, ಆಗ ನಿಮಗೆ ಎಲ್ಲ ಆಗುತ್ತೆ. ಆಗ ಆದಿಶೇಷ ಹೇಳಿದ, ನಮ್ಮ ಸ್ವಾಮಿ ಹೇಳಿದ್ದಾನೆ, ನೀವು ಪುರುಕುತ್ಸನನ್ನು ನಿಮ್ಮ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ರಿ, ಅವನು ಎಲ್ಲರನ್ನು ನಿಗ್ರಹ ಮಾಡ್ತಾನೆ. ಈಗ ನರ್ಮದೆ ಸ್ನಾನ ಇಳಿದಾಗ ಆ ಪುರುಕುತ್ಸನನ್ನು ಆ ನಾಗವರು ಸುತ್ತಕೊಂಡು ಎಳ್ಕೊಂಡು ಹೋಗಿ ತಮ್ಮ ಇದಕ್ಕೆ ನಾಗಲೋಕಕ್ಕೆ ಕರ್ಕೊಂಡು ಹೋಗು. ನಾಗಲೋಕಕ್ಕೆ ಕರ್ಕೊಂಡು ಹೋಗುವಷ್ಟರಲ್ಲಿ ಅವನಿಗೆ ಬೇಕಾದಂಥ ಅಮೃತವನ್ನು ಎಲ್ಲವನ್ನು ಕುಡಿಸಿ ಆ ಪರಮಾತ್ಮನ ತೇಜಸ್ಸನ್ನು ಸೇರಿಸಿ ಅವನು ಯುದ್ಧಕ್ಕೆ ಸಿದ್ಧನಾದ. ಅಲ್ಲಿದ್ದ ಗಂಧರ್ವನೆಲ್ಲ ಬಡ್ದು ಹಾಕ. ನಿಜವಾಗಿ ಪುರುಕುತ್ಸನೆಲ್ಲ ಬಡ್ದದ್ದು ಯಾರೋ? ಪರಮಾತ್ಮ ತನ್ನ ಶಕ್ತಿಯನ್ನು ಅವನಿಗೆ ಕೊಟ್ಟು ಅವರನ್ನು ಹೊಡೆಸ್ದ. ಆಮೇಲೆ ಅವರು ಆ ನಾಗಲೋಕದವರಿದ್ದಲ್ಲ, ಅವರು ಒಂದು ವರ ಕೊಟ್ಟರು. ನರ್ಮದೆಗೂ ವರ, ಪುರುಕುತ್ಸನಿಗೂ ವರ. ಏನು ವರ ಅಂದರೆ ಪುರುಕುತ್ಸನ ಸಂತತಿ ಭೂಮಿ ಲೋಕದಲ್ಲಿ ಆಚಂದ್ರ ತಾರಕವಾಗಿರುತ್ತೆ, ಕಲಿಯುಗದಲ್ಲೂ ಇರುತ್ತೆ, ಅಡಗಿರುತ್ತೆ, ಮತ್ತೆ ಹೇಳ್ತಾರೆ ಅಂತ. ಈ ಪುರುಕುತ್ಸವ ಸ್ಮರಣೆ ಅನ್ನುವಂಥದ್ದು ಸರ್ಪ ಭಯವನ್ನು ನಾಶಪಡಿಸುತ್ತೆ. ನರ್ಮದಾ ಸ್ಮರಣೆಯೂ ಕೂಡ ನರ್ಮದಾಯೈ ನಮಃ ಪ್ರಾತಃ, ನರ್ಮದಾಯೈ ನಮೋ ನಿಶಿ, ನಮೋಸ್ತು ತುಭ್ಯಂ ತ್ರಾಹಿ ಮಾಂ ವಿಷ ಸರ್ಪತಃ. ಹೀಗೆ ನರ್ಮದಾ ಸ್ತೋತ್ರ, ಆಸ್ತಿಕನ ಸ್ಮರಣೆ, ಪುರುಕುತ್ಸನ ಸ್ಮರಣೆ, ಇದರಿಂದ ಸರ್ಪ ಭಯ ಅನ್ನೋದು ಮನುಷ್ಯನಿಗೆ ಬರೋದಿಲ್ಲ ಅಂಥೇಳಿ ಅವರೆಲ್ಲ ವರ ಕೊಟ್ಟರು. ಹಾಗೆ ಪುರುಕುತ್ಸ ನರ್ಮದೆಯ ದಡದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅಂಥೇಳಿ. ಪುರುಕುತ್ಸ ಬಹಳ ಧಾರ್ಮಿಕನೂ ಹೌದು. ಅವನ ಕಥೆಯನ್ನು ಹೇಳ್ತಾ, ಅವನಿಗೆ ತ್ರಸದ್ದಸ್ಯು ಅಂತ ಇನ್ನೊಬ್ಬ ಮಗ, ಅವನು ಅನರಣ್ಯನ ಮಗ. ಅವನಿಗೆ ಹರಿಯಶ್ವ, ಅವನಿಂದ ಆರುಣ, ಅವನಿಂದ ತ್ರಿಬಂಧನಿಗೆ ಸತ್ಯವ್ರತ ಅನ್ನೋ ಮಗ. ಆ ಸತ್ಯವ್ರತನಿಗೆ ತ್ರಿಶಂಕು ಅಂತ ಇನ್ನು ಹೆಸರು. ಆ ತ್ರಿಶಂಕು ಅನ್ನೋ ಹೆಸರು ಮುಂದೆ ಕಥೆಯಲ್ಲಿ ಬರುತ್ತೆ. ಆ ತ್ರಿಶಂಕು ಅನ್ನೋ ಹೆಸರು ಕಥೆ ಬಂದಿರೋ ನಿಮ್ಗೆ ತಿಳಿದಿದೆ, ಸಂಗ್ರಹವಾಗಿ ಹೇಳ್ತೇನೆ. ಸತ್ಯವ್ರತ ತ್ರಿಶಂಕು ಏನಾಗಿತ್ತು ಅಂದರೆ, ಅವನಿಗೆ ಅಯೋಧ್ಯೆಯಲ್ಲಿ ರಾಜರಾಗಿದ್ನಲ್ಲ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ.
ಅಯೋಧ್ಯೆಯ ರಾಜರಿಗೆಲ್ಲ ವಸಿಷ್ಠರೇ ಪುರೋಹಿತರು. ವಸಿಷ್ಠರ ಹತ್ರ ಹೋಗಿ, ಗುರುಗಳೇ, ನಾನು ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಹೋಗಬೇಕು, ನೀವು ಯಜ್ಞ ಮಾಡಿಸ್ಬೇಕು. ಇಲ್ಲಪ್ಪ, ವೇದದಲ್ಲಿ ಸಶರೀರೇವ ಸ್ವರ್ಗಂ ಲೋಕಂ ಗಚ್ಚತಿ ಇದೆ, ಆದರೆ ಆ ರೀತಿ ಯಾವ ಯಜ್ಞವೂ ನಡೆಸೋಕ್ಕಾಗೋಲ್ಲ, ಈಗ ನಮ್ಮ ಇದರಲ್ಲಿ ಸಾಧ್ಯ ಇಲ್ಲ. ವಸಿಷ್ಠರೇ ಆಗೋಲ್ಲ ಅಂದರೆ ವಸಿಷ್ಠರ ಮಕ್ಕಳ ಹತ್ರ ಹೋದ. ಅವರ ಮಕ್ಕಳು ಕೇಳಿದರು, ಏನು ಅಂದರು ನಮ್ಮಪ್ಪ. ಇಲ್ಲ, ನಿಮ್ಮಪ್ಪ ಆಗೋಲ್ಲ ಅಂದರು, ಆದರೆ ನೀವು ಮಾಡಿಸ್ರಿ ಅಂತ ಬಂದೇನು. ಅವರು ಸಿಟ್ಟು ಬಂದ್ಬಿಡ್ತು. ಅಪ್ಪ ಆಗೋಲ್ಲ ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತೀಯಾ? ಯಾವ ವಸಿಷ್ಠರು ಈ ಜಗತ್ತಿಗೆಲ್ಲ ಶ್ರೇಷ್ಠರೋ ಆ ವಸಿಷ್ಠ ಸಮಾನಾನಾಂ ಭವತಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಆ ವಸಿಷ್ಠರಾಗೋಲ್ಲ ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತೀಯಾ? ಚಂಡಾಲನಾಗ ಹೋಗೋದು ಶಾಪ ಕೊಟ್ಬಿಟ್ಟು. ಕೇಳಕ್ಕೆ ಹೋಗಿದ್ದು ಯಜ್ಞ ಮಾಡಿಸಿಲ್ಲ. ಆ ವಸಿಷ್ಠ ಮಕ್ಕಳು ಹಾಗೆ ಶಾಪ ಕೊಟ್ಟರು. ಆಮೇಲೆ ಅಲ್ಲಿಂದ ಕಾಡಿಗೆ ಹೋದ. ಇನ್ನೇನು ಚಂಡಾಲತ ಬಂದು ಕಾಡಿನಲ್ಲಿ ವಿಶ್ವಾಮಿತ್ರರು ತಪಸ್ಸು ಮಾಡ್ತಾ ಇದ್ರು. ಅದಕ್ಕೆ ಬ್ರಹ್ಮರ್ಷಿ ಆಗಬೇಕು ಅಂತ. ಅಲ್ಲಿ ಹೋಗಿ ಮಾವ ಮಾವ ಅಂತ ಕಾಲು ಹಿಡ್ಕೊಂಡ್ರು. ಕಂಡು ಮಾವ ಅಂತಾರೆ. ಕಾಲು ಹಿಡ್ಕೊಂಡ್ಕೊಳ್ಳಿ, ಏನಪ್ಪ ಅಂದರು. ಹೀಗೆ ವಸಿಷ್ಠನ್ ಕೇಳಿದೆ, ಆಗೋಲ್ಲ ಅಂದರು. ಏನಂತೆ? ವಸಿಷ್ಠ ಆಗೋಲ್ಲ ಅಂದ್ರೆ ನಾನು ಮಾಡ್ತೀನಿ. ಇದು ನೋಡಿ, ಆ ವಸಿಷ್ಠರು ಹೇಳಿದ್ದಕ್ಕೆ ವಿರೋಧ ಹೇಳಬೇಕು ಅನ್ನೋದೇ ಮುಖ್ಯ. ಸರಿ, ಯಜ್ಞ ಮಾಡಿಸ್ತೇನೆ ಅಂತ ಹೇಳಿ ವಿಶ್ವಾಮಿತ್ರರು ಆಶ್ವಾಸನೆ ಕೊಟ್ಟರಲ್ಲ, ಅವರೇ ನೀವೇ ಕರೆಸ್ರಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ವಿಶ್ವಾಮಿತ್ರ ಎಲ್ರಿಗೂ ಹೇಳಿದರು. ಆ ವಸಿಷ್ಠರ ಮಕ್ಕಳಿಗೂ ಹೇಳಿ ಕಳಿಸಿದರು. ಆ ಮಕ್ಕಳೇ ಮಾಡಿದರು. ಆ ಕ್ಷತ್ರಿಯ ಯಜ್ಞ ಮಾಡಿಸೋನು, ಚಂಡಾಲ ಯಜ್ಞ ಮಾಡೋನು, ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಹಾಗೆ ನೋಡ್ರಿ, ಮಾಡಿಸೋನು ಯಾರು? ವಿಶ್ವಾಮಿತ್ರ ಕ್ಷತ್ರಿಯ. ಇದು ಬ್ರಾಹ್ಮಣ್ಯ ಆಗಿಲ್ಲ. ಕ್ಷತ್ರಿಯನಿಗೆ ಯಜ್ಞ ಮಾಡಿಸೋ ಅಧಿಕಾರ ಇದೆಯಾ? ಇಲ್ಲ. ಅವರು ಯಜ್ಞ ಮಾಡಿಸೋನು. ಮಾಡೋನು ಯಾರು? ಚಾಂಡಾಲ. ಕಾಮ ಏನು? ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಾ ಅಂತ ಹಾಸ್ಯ ಮಾಡಿದ್ರು. ಅದು ಕೇಳಿದ ವಿಶ್ವಾಮಿತ್ರ ಕೇಳಿದ್ರು, ಹತ್ತರಿಗೆ ನೀವು ಹಾಗೆ ನಾಶವಾದರೆ ಅವರು ಶಾಪ. ಹೀಗೆ ಶಾಪ ಶಾಪದ ಕೊನೆಯಲ್ಲಿ ವಸಿಷ್ಠರು ಯಜ್ಞ ವಿಶ್ವಾಮಿತ್ರರು ಯಜ್ಞ ಮಾಡಿಸ್ತಾ ಇದ್ರು. ದೇವತೆಗಳು ಬರಲಿಲ್ಲ. ಸಿಟ್ಟು ಬಂತು. ಯಾಕೋ ಯಜ್ಞ, ನನ್ನ ತಪಸ್ಸಿಗೆ ಹೊತ್ತ ನೀನು ಅಂಥೇಳಿ ಅವನ ತಲೆ ಮೇಲೆ ಶುರುವಾಗಿಟ್ಟು ತಪಸ್ಸನ್ನೆಲ್ಲ ಧಾರಣೆ ಮಾಡಿಬಿಟ್ರು. ಅವನು ಹಂಗೆ ಹೊರಟ. ಮೇಲಕ್ಕೆ ಹೋದ್ಕೊಳ್ಳೋ ದೇವಲೋಕಗಳು ಅಯ್ಯಯ್ಯೋ ಇಲ್ಲಿ ಚಂಡಾಲ ಬಂದರು, ದೊಗ್ಬಿಟ್ರು. ಅವ್ರು ಕೆಳಗೆ ಬೀಳ್ತಾ ಇದ್ದ. ವಿಶ್ವಾಮಿತ್ರ ಬಿದ್ದುಬಿಟ್ಟೆ, ನಿಲ್ಲೋ, ಕೆಳಗೂ ಬರಬೇಡ, ಮೇಲೂ ಹೋಗ್ಬೇಡ, ಅಲ್ಲೇ ಇರು. ಇದೇ ತ್ರಿಶಂಕು. ಅದು ಬೇರೆ. ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋ ವಾಸ್ಯ. ಹೀಗೆ ವಿಶ್ವಾಮಿತ್ರ ವಸಿಷ್ಠರ ಇದು ಅನ್ನೋದು ಪುರಾಣ ಕಥೆಯಲ್ಲಿ. ವಸ್ತುತಃ ಮುಂದೆ ಕಥೆಯಲ್ಲಿ ವಿಶ್ವಾಮಿತ್ರರು ಅಧ್ವರ್ಯವಾಗ್ತಾರೆ, ವಸಿಷ್ಠರು ಸಾಮಗಾನ ಮಾಡ್ತಾರೆ ಅಂತಿದೆ. ವಿರೋಧ ಏನಿಲ್ಲ, ಆ ಕಥೆಯಲ್ಲಿ ಆಗಿದೆ. ಈಗ ಸಶರೀರ ಸ್ವರ್ಗಕ್ಕೆ ಹೋಗಬೇಕು ಅಂಥೇಳಿ ದ್ವಿಲೋಕದಲ್ಲಿದ್ದಾರೆ. ಅವನ ತಲೆ ಕೆಳಗಾಗಿ ಇವತ್ತೂ ಕಾಣಿಸ್ತಾ ಇದ್ದಾನೆ ಅಂತಾರಲ್ಲ. ಯಾರು ತೋರಿಸ್ತಾರೆ? ನಕ್ಷತ್ರವಾಗಿ ಬಿದ್ದಿಯಾನೆ, ಅವನಿಗೆ ಬೇರೆ ಲೋಕ. ನಾವೇನಾ? ಯಾವ ಆಶ್ರಮದಲ್ಲಿ ಇದೆಯೇನು ಮಾಡ್ತಾ ಇದ್ದೀವಿ? ಈ ಆಶ್ರಮಲ್ಲ, ಆ ಆಶ್ರಮಲ್ಲ, ಎಲ್ಲೋ ಇದೇನೋ. ಆಗ ತ್ರಿಶಂಕು ಒಂದು ಶಬ್ದಕ್ಕೆ ಆ ಅರ್ಥ ಇರೋದು. ಯಾರೂ ಆ ಪೂರ್ಣ ಯಾವ ಆಶ್ರಮದಲ್ಲೂ ಇಲ್ಲ. ನಾರಾಯಣ ಪರವ್ಯಕ್ತ ಅಂತಂದ್ರೆ ಅಂಡಭವಕ್ತ ಸಮೂಹ ಅಂದ್ರೆ ಎಲ್ಲೋ ಇದೆ ಅಂತಲ್ಲ, ಇದೇ ಜಾಗ ಸುದ್ದಿನ ಹೇಳ್ತಿರೋದು. ಆಮೇಲೆ ಸೋನಪತ್ಯ ವದ್ರೆ. ಸೋನಪತ್ಯೋ ವಿಷಣ್ಣಾತ್ಮ ನಾರದಸ್ಯೋಪದೇಶತಃ ವರುಣಂ ಶರಣಂ ಯಾತಃ ಪುತ್ರೋ ಮೇ ಜಾಯತಾಂ ಪ್ರಭೋ ಯದಿ ವೀರೋ ಮಹಾರಾಜ ತೇನೈವ ತ್ವಾಂ ಯಜೇಯಿತಿ ತಥೇತಿ ವರುಣಯನಸ್ಯ ಪುತ್ರೋ ಜಾತಸ್ತು ರೋಹಿತಃ ಜಾತಸ್ಸುತೋ ಹ್ಯನೇನಾಂಗ ಮಾಂ ಯಜಸ್ವೇತಿ ಸೋಬ್ರವೀತ್ ಯದಾ ಪಶುರ್ನಿರ್ದಶಃ ಸ್ಯಾತ್ ಅಧಮೇಧ್ಯ ಭವೇದಿತಿ ನಿರ್ದಶೇ ಚ ಸ ಆಗತ್ಯ ಯಜಸ್ವೇತ್ಯಾಹ ಸೋಬ್ರವೀತ್ ದಂತಾಃ ಪಶೋರ್ಯಜ್ಜಾಯೇರನ್ ಅಧಮೇಧ್ಯ ಭವೇದಿತಿ ಜಾತಾ ದಂತಾ ಯಜಸ್ವೇತಿ ಸ ಪ್ರತ್ಯಾಹಾಥ ಸೋಬ್ರವೀತ್ ಯದಾ ಪತಂತ್ಯಸ್ಯ ದಂತಾ ಅಥಮೇಧ್ಯ ಭವೇದಿತಿ ಪಶೋರ್ನಿಪತಿತಾ ದಂತಾಃ ಯಜಸ್ವೇತ್ಯಾಹ ಸೋಬ್ರವೀತ್ ಯದಾ ಪಶೋಃ ಪುನರ್ದಂತಾಃ ಜಾಯಂತೆ ತ ಪಶುಶುಚಿಃ. ಹೀಗೆ ಹರಿಶ್ಚಂದ್ರ ಅಂತ ಇಲ್ಲಿ ಹೆಸರು. ಹರಿಶ್ಚಂದ್ರ ತ್ರಿಶಂಕು ಒಬ್ಬರೇ ಅಂತ ಹೇಳ್ತಾರೆ. ತ್ರಿಶಂಕು ರಾಜನಿಗೂ ಹರಿಶ್ಚಂದ್ರ ಅಂತ ಹೆಸರಿರ್ಬೋದು. ಈ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಕಥೆ ಒಂದಿದೆ. ಇಬ್ಬರು ಒಬ್ಬರೇನೋ ಬೇರೇನೋ ಗೊತ್ತಿಲ್ಲ. ಹೀಗೆ ಹರಿಶ್ಚಂದ್ರ ತ್ರಿಶಂಕು ಮಕ್ಕಳಿಲ್ಲ ಅಂಥೇಳಿ ನಾರದರು ಹೇಳಿದರು ಅಂಥೇಳಿ
ನಾರದ ಉಪದೇಶದಿಂದ ವರುಣನ ಯಜ್ಞ ಮಾಡ್ತೀನಿ ಅಂತ ವರುಣನ ಸ್ತೋತ್ರ ಮಾಡಿದ. ವರುಣ ಒಂದು ಮಾತು ಹೇಳಿದ, ಇವರು ಆಯಿತು ನಿನ್ನ ಮಕ್ಕಳನ್ನ ಕೊಡ್ತೀನಿ ಅಂದ. ಆ ಮಗುವನ್ನೇ ನೀನು ಬಲಿ ಕೊಟ್ಬಿಡ್ತೀನಿ ಯಜ್ಞದಲ್ಲಿ. ಯಾವ ಮಗುವನ್ನು ಕೊಡ್ತೀಯೋ ಆ ಮಗುವನ್ನೇ ನಿನಗೆ ಯಜ್ಞ. ಅಲ್ಲ, ಮಕ್ಕಳನ್ನ ಪಡ್ಕೊಂಡು ಮಕ್ಕಳನ್ನ ಬಲಿ ಕೊಡೋದು, ಈ ಮಕ್ಕಳೇ ಅದಕ್ಕೆ ಏನೋ ಯಾರು ಮಕ್ಕಳು ಹುಡ್ತಾರೋ ಅದರಲ್ಲೇ ಆ ಮಗುವಿಂದೇ ನಿನಗೆ ಯಜ್ಞ ಮಾಡಿಸ್ತೀನಿ ಅಂತ ಇವರು ಮಾತು ಕೊಟ್ಟ. ಮಾತು ಕೊಟ್ಟ ಕೂಡಲೇ ರೋಹಿತ ಅಂತ ಮಗ, ಅದು ರೋಹಿತಾಶ್ವ ಅಲ್ವದ, ಇದು ರೋಹಿತ ಅಂತ ಮಗ ಇದೆ. ವರುಣನ ಅನುಗ್ರಹದಿಂದ ಮಗು ಹುಟ್ಟ. ಮಗು ಹುಟ್ಟಿದ ಕೂಡಲೇ ಮಗು ಹುಟ್ಟಿದೆ ಯಜ್ಞ ಮಾಡು ಅಂದರೆ ಇನ್ನೂ 10 ದಿವಸ ಕಳೆದಿಲ್ಲ, ಸೂತ್ಕಾನೇ ಹೋಗಿಲ್ಲ, ಮಗು ಎಲ್ಲಿ ಪವಿತ್ರವೇ ಅಲ್ಲ, ಅಪವಿತ್ರ ಮಗು ಅಂದ ಅವನು. ಮತ್ತೊಂದು ಸಲ 10 ದಿವಸ ಕಳೀತು. ಮತ್ತೆ ವರುಣ ಬಂದ, 10 ದಿವಸ ಕಳೀತು ಯಜ್ಞ ಮಾಡು. ಅಯ್ಯೋ ಹಲ್ಲೇ ಹುಟ್ಟಿಲ್ಲ, ಹಲ್ಲು ಹುಟ್ಟಿದ ಮೇಲೆ ಮಗು ಪವಿತ್ರವಾಗೋದು, ಹಲ್ಲು ಹುಟ್ಟಲಿ ಇಂದ ಇವರು ರಾಜ. ಆಯಿತು, 6 ತಿಂಗಳಾಯಿತು, ಹಲ್ಲು ಹುಟ್ಟಿದ. ಹಲ್ಲು ಹುಟ್ಟಿದ ಕೂಡಲೇ ಬಂದ ವರುಣ, ಹಲ್ಲು ಹುಟ್ಟಿದೆಯಲ್ಲ ಯಜ್ಞ ಮಾಡೋದು. ಹುಟ್ಟಿದ ಹಲ್ಲು ಹಲ್ಲದು, ಹಾಲು ಕುಡಿದ ಹಲ್ಲೆಲ್ಲ ಬಿದ್ದು ಹೋಗದೆ ಆಮೇಲೆ ಪವಿತ್ರ. ಹಾಲು ಕುಡಿದ ಹಲ್ಲು ಅಶುಚಿ, ಹಿಂದಿನ ಹಲ್ಲೆಲ್ಲ ಬೀಳುತ್ತಲ್ಲ ಒಂದ್ಸಲ, ಎರಡನೇ ಸಲ, ಅದಕ್ಕೆ ದ್ವಿಜ ಅಂತ ಹೆಸರು ಹಲ್ಲಿಗೆ, 2 ಸಲ ಹುಟ್ಟತ್ತೆ ಅಂತ. ಹಲ್ಲೆಲ್ಲ ಬಿದ್ದೋಯ್ತು. ಹಲ್ಲೆಲ್ಲ ಬಿದ್ದೋಗಿದೆ, ಈಗ ಮಾಡು ಅಂದರೆ ಇನ್ನೊಂದು ಸಲ ಹಲ್ಲು ಹುಟ್ಲಿ, ಅಲ್ಲಿ ತನಕ ಪವಿತ್ರ ಆಗಲ್ಲ ಅಂತ 2ನೇ ಸಲ ಹಲ್ಲು ಹುಟ್ಟಿದ್ದು. ಎಲ್ಲ ಹಲ್ಲು ಹುಟ್ಟಿದ್ದು ಮೇಲೆ ಕೂಡ ಈಗ ಮಾಡು. ಇನ್ನೂ ಚೂಡಾಕರ್ಮ ಏನೂ ಆಗೇ ಇಲ್ಲ. ಸರಿ, ಮುಂದಕ್ಕೆ. ಪುನರ್ಜಾತಾಯ ಯಜಸ್ವೇದಿ ಸ ಪ್ರತ್ಯಾಹಾಥ ಸೋಬ್ರವೀತ್ ಸಾನ್ನಾಹಿಕೋ ಯದಾ ರಾಜನ್ಯೋಥ ಪಶುಶ್ರುಚಿಃ ಇತಿ ಪುತ್ರಾನುರಾಗೇಣ ಸ್ನೇಹಯಂತ್ರಿತಚೇತಸ ಕಾಲಂ ಮಂಚಯತಾ ತಂ ಉಕ್ತೋ ದೇವಃ ತಮೈಕ್ಷತ ರೋಹಿತಸ್ತದಭಿಜ್ಞಾಯ ಪಿತುಃ ಕರ್ಮ ಚಿಕೀರ್ಷಿತಂ ಪ್ರಾಣಪ್ರೇಪ್ಸುಃ ಧನುಷ್ಪಾಣಿಃ ಅರಣ್ಯಂ ಪ್ರತ್ಯಬದ್ಯತ. ಮತ್ತೆ ಮಾಡು ಅಂದಾಗ ಸಂಸ್ಕಾರ ಆಗಲಿ ಇಲ್ಲ. ಸಂಸ್ಕಾರ ಆದ ಕೂಡಲೇ ಅವನು ಸಂಸ್ಕಾರ ಆಯ್ತಾಗ ಉಪನಯನ ಆಗಲಿ, ಗುರುಕುಲಕ್ಕೆ ಹೋಗಿ ಬಂದರೆ ಅವನು ಪವಿತ್ರನಾಗ್ತಾನೆ. ಗುರುಕುಲಕ್ಕೆ ಕಾಡಿಗೆ ಹೋದನು ಬರಲಿಲ್ಲ, ಹುಡುಗ ಗೊತ್ತಾಗ್ಬಿಡ್ತು ಅವನಿಗೆ. ನಮ್ಮ ಅಪ್ಪ ಮನೆಗೆ ಹೋದ್ರೆ ನಾನು ಹೊಟ್ಟೆ ಕುಯ್ದು ಹಾಕ್ಬಿಡ್ತಾರೆ. ಆ ಹುಡುಗ ಯಾವಾಗ ಬರಲಿಲ್ವೋ, ಈ ವರುಣ ಬಂದ, ಎಲ್ಲೇ ಮಗು ಅಂದ, ಗೊತ್ತಿಲ್ಲ, ಎಲ್ಲೋ ಓಡೋಗ್ಬಿಟ್ಟೆ. ಸುಳ್ಳು ಹೇಳ್ತೀಯ ನನಗೆ. ಜಲೋದರ ರೋಗ ಬರಲಿ ಅಂತ ವರುಣ ಶಾಪ. ಜಲೋದರ ರೋಗ ಬಂತು ರಾಜನಿಗೆ. ಈಗ ಈ ಹುಡುಗ ಗುರುಕುಲದಲ್ಲಿ ಮುಗಿಸಿದಾಗ ಅಪ್ಪನಿಗೆ ರೋಗ ಅಂತ ಗೊತ್ತಾಗತ್ತೆ. ಅಲ್ಲಿಂದ ಮುಂದಿನ ಕಥೆ ನಾಳೆ ಹೇಳ್ತೀವಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಯೀಂ ಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋऽಯಂ क्षोभरहितः ब्राह्मणाः सन्तु निर्भयाः अपुत्राः पुत्रिणः सन्तु पौत्रिणः अधनाः सधनाः सन्तु जीवन्तु शरदां शतं. श्रीमद्भागवतं पुराणममलं यद्वैष्णवानां प्रियं यस्मिन् पारमहंस्यमेकममलं ज्ञानं परं गीयते तत्र ज्ञानविरागभक्तिसहितं नैष्कर्म्यमाविष्कृतं तच्छृण्वन् विपठन् विचारणपरो भक्त्या विमुच्येन्नरः. कस्मै येन विभासितोऽयमतुलो ज्ञानप्रदीपः पुरा तद्रूपेण जनार्दनाय मुनये कृष्णाय तद्रूपिण योगीन्द्राय तदात्मनाथ भगवद्भ्राताय कारुण्यतः तच्छुद्धं विमलं विशोकममृतं सत्यं परं धीमहि. नमस्तस्मै भगवते वासुदेवाय साक्षिणे यदिदं कृपया कस्मै व्याजचक्षे मुमुक्षवे. योगीन्द्राय नमस्तस्मै शुकाय ब्रह्मरूपिणे संसारसर्पदष्टं यो विष्णुरातममो भुजते. भवे भवे यथा भक्तिः पादयोस्तव जायते तथा कुरुष्व देवेश नाथस्त्वन्नो यतः प्रभो. नाम संकीर्तनं यस्य सर्वपापप्रणाशमनं प्रणामो दुःखशमनः तं नमामि हरिं परम्.